ಎಲ್ಲರಿಗೆ ನಮಸ್ತೆ. ಈ ಲೆಕ್ಚರ್ ಸೀರೀಸ್ ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ನಾವು ಈಗ ಸುಮಾರು 2.5 ತಿಂಗಳಿಂದ ಈ ಆನ್ಲೈನ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀವಿ. ಅದ್ರ ಪ್ರಯುಕ್ತ ನಾನು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅನ್ನೋ ಸಬ್ಜೆಕ್ಟ್ ನ ಪಾಠ ಮಾಡ್ತಾ ಇದ್ದೀನಿ. ಇವತ್ತು 16ನೇ ಕ್ಲಾಸ್ ಇದು. ಈ 16ನೇ ಕ್ಲಾಸ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ಮತ್ತೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಇದ್ದೀನಿ. ಮತ್ತೆ 4-5 ಕ್ಲಾಸ್ಗಳನ್ನ ಇದ್ರ ಬಗ್ಗೆ ತುಂಬಾ ಸರಿ ಈಗ 4-5 ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ನಾವು ತುಂಬಾ ಅನೇಕ ವಿಚಾರಗಳನ್ನ ನಾನು ಮಾತಾಡಿದ್ದೀನಿ. ಮತ್ತೆ ಅದಕ್ಕೆ ಮುಂದುವರೆದಂತೆ ಈ ಎಲ್ಲಾ ವಿಚಾರಗಳನ್ನ ಈಗಾಗಲೇ ನಾವು ತುಂಬಾ ಸಾರಿ ಡಿಸ್ಕಸ್ ಮಾಡಿದೀವಿ. ಇನ್ನೊಂದ್ಸಾರಿ ಹೇಳ್ತೀನಿ, ಯಾಕಂದ್ರೆ ಬೇರೆ ಮಕ್ಕಳು ಮಾಡೋದು ಕುತ್ಕೊಂಡಿದ್ದಾರೆ. ಈ ಬೆಂಡಿಂಗ್ ಮೊಮೆಂಟ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಗ ಬಿಗಿನಿಂಗ್ ಅಲ್ಲಿ ಇದ್ದಾರೆ ಮಕ್ಕಳು, ಸೆಕೆಂಡ್ ಇಯರ್ ಸಿವಿಲ್ ಮಕ್ಕಳು. ಅವ್ರಿಗೆ ಬೇಕಾದಾಗೆ ಇದನ್ನ ತುಂಬಾ ಸಾರಿ ಮಾತಾಡಿ ಆಗಿದೆ. ನಾವು ಮತ್ತೊಂದ್ಸಾರಿ ನಾನು ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಮ್ಸ್ ವಿಚ್ ಆರ್ ನಮ್ಮ ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್ ಅಲ್ಲಿ, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಬರುವಂತದ್ದು ಬೀಮ್ಸ್, ಕಾಲಮ್ಸ್ಗಳು, ಇದನ್ನೆಲ್ಲ ಟೈಪ್ಸ್, ಬೇರೆ ಬೇರೆ ಟೈಪ್ಸ್ ಎಲ್ಲ ಇದೆ. ಒಂದು ಕ್ಯಾಂಟಿಲಿವರ್ ಬೀಮ್ ಅಂತ. ಕ್ಯಾಂಟಿಲಿವರ್ ಬೀಮ್ ಅಂತ ಹೇಳಿದ್ರೆ ಒಂದ್ ಕಡೆ ಫಿಕ್ಸ್ ಎಂಡ್ ಇರುತ್ತೆ, ಇನ್ನೊಂದ್ ಕಡೆ ಫ್ರೀ ಎಂಡ್ ಇರುತ್ತೆ. ಮತ್ತೊಂದು ಸಿಂಪ್ಲಿ ಸಪೋರ್ಟೆಡ್ ಬೀಮು. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಹೇಳಿದ್ರೆ ಬೀಮ್ ಅನ್ನ ಸಪೋರ್ಟ್ಗಳ ಮೇಲೆ ಕುತ್ಕೊಳ್ಸಿರ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದು ಪ್ರಾಪರ್, ಇದು ಫಿಕ್ಸ್ಡ್ ಎಂಡ್. ಫಿಕ್ಸ್ಡ್ ಎಂಡ್ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸಾಂಪಲ್ ಇದು ಫಿಕ್ಸ್ಡ್ ಬೀಮ್. ಇಟ್ ಇಸ್ ದ ಫಿಕ್ಸ್ಡ್ ಬೀಮ್. ಈ ಫಿಕ್ಸ್ಡ್ ಬೀಮ್ ಅಲ್ಲಿ ಎರಡು ಕಡೆ ಫಿಕ್ಸ್ ಆಗಿರ್ತದೆ. ಮತ್ತೆ ಇದರಲ್ಲಿ ಲೋಡ್ ರೆಸಿಸ್ಟಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ, ಡಿಫ್ಲೆಕ್ಷನ್ ಕಮ್ಮಿ ಇರ್ತದೆ. ಮತ್ತೊಂದು ಪ್ರಾಪರ್ ಕ್ಯಾಂಟಿಲಿವರ್ ಅಂತ. ಈ ಪ್ರಾಪರ್ ಕ್ಯಾಂಟಿಲಿವರ್ ಅಂತ ಹೇಳಿದ್ರೆ ಒಂದು ಕಡೆ ಫಿಕ್ಸ್ಡ್ ಇರುತ್ತೆ, ಇನ್ನೊಂದು ಕಡೆ ಫ್ರೀ ಎಂಡ್ ಇರುತ್ತೆ. ಕೆಲವು ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಕಾರಣಗಳಿಂದ ಕೆಲವು ಸಾರಿ ಏನಾಗುತ್ತೆ, ನಾವು ಡಿಸೈನ್ ಎಲ್ಲ ಮಾಡಿರ್ತೀವಿ, ಕ್ಯಾಂಟಿಲಿವರ್ ಬೀಮ್ ಅನ್ನು ಈಗ ಡಿಸೈನ್ ಮಾಡಿರ್ತೀವಿ. ಡ್ಯೂ ಟು ಸಮ್ ಪ್ರಾಬ್ಲಮ್, ಏನೋ ತೊಂದರೆಯಿಂದ ಏನಾಗುತ್ತೆ, ಇದು ಡಿಫ್ಲೆಕ್ಟ್ ಆಗ್ಬಿಡುತ್ತೆ, ಹಿಂಗೆ ಬೆಂಟ್ ಆಗ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದಕ್ಕೊಂದು ಸಪೋರ್ಟ್ ಬರುತ್ತೆ. ಅದನ್ನ ನಾವು ಪ್ರಾಪ್ ಅಂತ ಹೇಳಿ, ಪ್ರಾಪ್ ಸಪೋರ್ಟ್ ಅಂತ. ಅದಕ್ಕೆ ಪ್ರಾಪರ್ ಕ್ಯಾಂಟಿಲಿವರ್ ಬೀಮ್ ಅಂತ. ಮತ್ತೆ ನೆಕ್ಸ್ಟ್ ಓವರ್ ಹ್ಯಾಂಗಿಂಗ್ ಬೀಮ್ ಅಂತ. ಓವರ್ ಹ್ಯಾಂಗಿಂಗ್ ಅಂದ್ರೆ ಒಂದು ಸಿಂಪಲ್ ಸಪೋರ್ಟ್ ಮತ್ತೆ ಒಂದು ಎಕ್ಸ್ಟ್ರಾ ಓವರ್ ಹ್ಯಾಂಗಿಂಗ್. ಇದು ಲೆಫ್ಟ್ ಸೈಡ್ಗೆ ಓವರ್ ಹ್ಯಾಂಗಿಂಗ್ ಆಗಿದೆ, ಇದು ರೈಟ್ ಸೈಡ್ ಓವರ್ ಹ್ಯಾಂಗಿಂಗ್ ಇರ್ತದೆ. ಮತ್ತೆ ಇದು ಡಬಲ್ ಓವರ್ ಹ್ಯಾಂಗಿಂಗ್ ಅಂತ ಹೇಳೋದು. ಡಬಲ್ ಓವರ್ ಹ್ಯಾಂಗಿಂಗ್ ಅಂತ ಎರಡು ಕಡೆನೂ ಕ್ಯಾಂಟಿಲಿವರ್ ಇರುತ್ತೆ, ಇದನ್ನು ಡಬಲ್ ಓವರ್ ಹ್ಯಾಂಗಿಂಗ್ ಬೀಮ್ ಅಂತ. ಮತ್ತೊಂದು ಕಂಟಿನ್ಯೂಸ್ ಬೀಮ್ ಅಂತ ಹೇಳಿ. ಕಂಟಿನ್ಯೂಸ್ ಬೀಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇದು ಕಂಟಿನ್ಯೂಸ್ ಬೀಮ್. ಕಂಟಿನ್ಯೂಸ್ ಸಪೋರ್ಟ್ ಇರುತ್ತೆ ಮತ್ತೆ ಬೀಮ್ ಮತ್ತೆ ಇದೆಲ್ಲ ಇರುತ್ತೆ, ಈ ತರ ಇರುತ್ತೆ. ಮತ್ತೆ ಇದು ಇನ್ನೊಂದು ಫಿಕ್ಸ್ಡ್ ಎಂಡ್ ಮತ್ತೆ ಹಿಂಜು ಮತ್ತೆ ಇದು ಈ ತರದ್ದೆಲ್ಲ ಬಂದ್ರೆ ಇದನ್ನ ರೋಲರ್ ಸಪೋರ್ಟ್ ಅಂತ ಹೇಳ್ತೀವಿ ನಾವು. ಮತ್ತೆ ಟೈಪ್ಸ್ ಆಫ್ ಲೋಡ್ಸ್, ನಾರ್ಮಲಿ ಯಾವ್ದು ನಮ್ಮ ಡಿಸೈನ್ ಫೀಲ್ಡ್ ಅಲ್ಲಿ ಏನೇನೆಲ್ಲ ಬರುತ್ತೆ, ಯಾವ ತರದ ಲೋಡ್ಸ್ ಎಲ್ಲ ಬರ್ತವೆ, ಮತ್ತೆ ಯಾವ ತರ ಇರುತ್ತೆ, ಅದನ್ನ ನಾವು ಯಾವ ಕನ್ಸಿಡರ್ ಮಾಡ್ತೀವಿ ಅನ್ನೋದಕ್ಕೆ ಲೋಡ್ಗಳು ಬೇರೆ ಬೇರೆ ತರದ ಲೋಡ್ಸ್ ಎಲ್ಲ ಇದೆ. ಬೇರೆ ಬೇರೆ ಲೋಡ್ಸ್ ಇದ್ರೆ ಇದು ಇದು ಕಾನ್ಸಂಟ್ರೇಟೆಡ್ ಲೋಡ್, ಪಾಯಿಂಟ್ ಲೋಡ್ ಅಂತ ಹೇಳುದು. ಅಂದ್ರೆ ಈ ಒಂದೇ ಪಾಯಿಂಟ್ ಅಲ್ಲಿ ಲೋಡ್ ಆಕ್ಟ್ ಮಾಡುದು. ಕಾನ್ಸಂಟ್ರೇಟೆಡ್, ದ ಎಂಟೈರ್ ಲೋಡ್ ಇಸ್ ಕಾನ್ಸಂಟ್ರೇಟೆಡ್, ಒಂದೇ ಪಾಯಿಂಟ್ ಅಲ್ಲಿ ಲೋಡ್ ಆಕ್ಟ್ ಮಾಡ್ತಾ ಇರುತ್ತೆ. ಇನ್ನೊಂದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಇದು ಯೂನಿಫಾರ್ಮ್ ಆಗಿ ಆಲ್ ಓವರ್ ದ ಬೀಮ್, ಈ ಬೀಮಿನ ಇಡೀ ಉದ್ದಕ್ಕೆ W ಕಿಲೋಮೀಟರ್, W ಒಂದು ಮೀಟರ್ ಅಲ್ಲಿ ಒಂದು W ಕಿಲೋಮೀಟರ್, ಇನ್ನೊಂದು ಮೀಟರ್ ಅಲ್ಲಿ W ಕಿಲೋಮೀಟರ್, ಇದರ್ಥ W ಕಿಲೋಮೀಟರ್ ಪರ್ ಮೀಟರ್ ಅಂತ. ಮತ್ತೊಂದು ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಅಂತ. ಅಂದ್ರೆ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಯೂನಿಫಾರ್ಮ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ, ಇದನ್ನ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಅಂತ ಕರಿತೀವಿ. ಇನ್ನೊಂದು ಇದು ಇದನ್ನ ಮೂವಿಂಗ್ ಲೋಡ್ ಅಂತ ಹೇಳ್ತೀವಿ. ಈಗ ಬ್ರಿಡ್ಜ್ ಡಿಸೈನ್ ಮಾಡ್ಲಿಕ್ಕೆ ಇರುತ್ತೆ, ಬ್ರಿಡ್ಜ್ ಡಿಸೈನ್ ಮಾಡ್ಲಿಕ್ಕೆ ಇದ್ರೆ ಬ್ರಿಡ್ಜ್ ಮೇಲೆ ಬಸ್ಸು, ಕಾರು, ವೆಹಿಕಲ್ ಗಳೆಲ್ಲ ತುಂಬಾ ಓಡಾಡ್ತದೆ, ಟ್ರಕ್ಗಳೆಲ್ಲ, ಅದನ್ನ ಮೂವಿಂಗ್ ಲೋಡ್ ಅಂತ ಹೇಳ್ತೀವಿ. ಹಾಗೆ ಇನ್ನು ಅದಕ್ಕೆ ಮುಂದುವರೆದಂಗೆ ಕಂಡೀಷನ್ಸ್ ಆಫ್ ಈಕ್ವಿಲಿಬ್ರಿಯಂ ಮೋಸ್ಟ್ ಇಂಪಾರ್ಟೆಂಟ್. ಇದೊಂದೇನಂತ ಹೇಳಿದ್ರೆ, ಈಗ ನಾವು ಈ ಬಿಲ್ಡಿಂಗ್ ಅನ್ನ ಡಿಸೈನ್ ಮಾಡಿದ್ವಿ. ಈ ಬಿಲ್ಡಿಂಗ್ ಡಿಸೈನ್ ಮಾಡಿದ್ಮೇಲೆ ಈ ಬಿಲ್ಡಿಂಗ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಿಲ್ಡಿಂಗ್ ಅಲ್ಲಿ ಮೂವ್ಮೆಂಟ್ ಇಲ್ಲ. ಆ ಕಡೆನೂ ಬಿಲ್ಡಿಂಗ್ ಮೂವ್ ಆಗೋದಿಲ್ಲ, ಈ ಕಡೆನೂ ಮೂವ್ ಆಗಲ್ಲ, ಈ ಕಡೆನೂ ಮೂವ್ ಆಗೋದಿಲ್ಲ, ಆ ಕಡೆನೂ ಮೂವ್ ಆಗೋದಿಲ್ಲ, ವರ್ಟಿಕಲ್ ಆಗಿ ಮೂವ್ ಆಗ್ತಾ ಇಲ್ಲ, ಡೌನ್ವರ್ಡ್ ಮೂವ್ಮೆಂಟ್ ಇಲ್ಲ. ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ ಕಂಡೀಷನ್, ಈಕ್ವಿಲಿಬ್ರಿಯಂ ಕಂಡೀಷನ್ ಸ್ಯಾಟಿಸ್ಫೈ ಮಾಡುದು ಅಂತ ಹೇಳಿದ್ರೆ ದೇರ್ ಇಸ್ ನೋ ಮೂವ್ಮೆಂಟ್. ಮೂವ್ಮೆಂಟ್ ಅಂತ ಒಂದು ವಿಷಯ
ಇಲ್ಲ, ಡಿಫಾರ್ಮೇಶನ್ ಇಲ್ಲ, ಬೆಂಡಿಂಗ್ ಇಲ್ಲ, ಯಾವ ತರದ್ದು ಡಿಫಾರ್ಮೇಶನ್ ಅಥವಾ ಮೂವ್ಮೆಂಟ್ಗಳು ಇರುವುದಿಲ್ಲ. ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಮೋರ್ ಕನ್ವೀನಿಯಂಟ್, ನಾವು ಇಂಜಿನಿಯರ್ಸ್ ಆದವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಮೋರ್ ಕನ್ವೀನಿಯಂಟ್ ಗೆ ನಾವೇನ್ ಮಾಡ್ತೀವಿ, ಇದನ್ನ ಹಾರಿಜಾಂಟಲ್ ಫೋರ್ಸಸ್ ಸಮ್ ಆಫ್ ಈ ಬಿಲ್ಡಿಂಗ್ ಅಲ್ಲಿ ಅಥವಾ ಈ ಪಾರ್ಟ್ ಅಲ್ಲಿ ಆಕ್ಟ್ ಮಾಡ್ತಾ ಇರುವಂತ ಎಲ್ಲಾ ಹಾರಿಜಾಂಟಲ್ ಫೋರ್ಸ್ಗಳು, ಹಾರಿಜಾಂಟಲ್ ಡೈರೆಕ್ಷನ್ ಇರುವಂತಹ ಫೋರ್ಸ್ಗಳು 0 ಆಗಿರ್ತವೆ. ಅಂದ್ರೆ ಈಗ ಒಂದ್ ಕಡೆಯಿಂದ ಎಲ್ಲಿಯಾದ್ರೂ ಒಂದ್ ಕಡೆ ನಮ್ದು ಮೂವ್ಮೆಂಟ್ ಜಾಸ್ತಿ ಆದ್ರೂ ಕೂಡ ಏನಾದ್ರು ಮೂವ್ಮೆಂಟ್ ಆಗ್ಬೋದು, ಅವಾಗ ಬೆಂಡಿಂಗ್ ಆಗ್ಬೋದು ಬಿಲ್ಡಿಂಗ್. ದೇರ್ಫೋರ್ ಆ ಬಿಲ್ಡಿಂಗ್ ಆಗ್ಲಿಕ್ಕೆ ಕೂಡುದು, ಆ ಕಂಡೀಷನ್ಗೆ ನಾವು ಬಿಲ್ಡಿಂಗ್ ಅನ್ನ ಡಿಸೈನ್ ಮಾಡ್ಬೇಕಾಗುತ್ತೆ ಅಥವಾ ಬ್ರಿಡ್ಜ್ ಅನ್ನು ಡಿಸೈನ್ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಈ ಬಿಲ್ಡಿಂಗ್ ಡಿಸೈನ್ ಮಾಡುವಾಗ ಅಥವಾ ಬ್ರಿಡ್ಜ್ ಡಿಸೈನ್ ಮಾಡುವಾಗ ಇದೆಲ್ಲ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರು ಆಗ್ಬೇಕು. ದೇರ್ಫೋರ್ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸಿಗ್ಮಾ ವಿ ಸಮ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಎಲ್ಲ ವರ್ಟಿಕಲ್ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್ ಟು 0. ಅವಾಗ ದೇರ್ ಇಸ್ ನೋ ಮೂವ್ಮೆಂಟ್. ಸಮ್ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೂವ್ಮೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಈಗ ಏನಾದ್ರು ಸ್ವಲ್ಪ ಕೆಲವು ಸರಿ ಅರ್ಥಕ್ವೇಕ್ ಆಗೋಗ್ಬಿಡುತ್ತೆ. ಅರ್ಥಕ್ವೇಕ್ ಆಗೋಗ್ಬಿಟ್ರೆ ಏನಾಗುತ್ತೆ, ಈ ಹಾರಿಜಾಂಟಲ್ ಯಾವ್ದೋ ಒಂದು ಡೈರೆಕ್ಷನ್ ಅಲ್ಲಿ ಭೂಮಿ ಮೂವ್ ಆಗ್ಬಿಡುತ್ತೆ. ಭೂಮಿ ಮೂವ್ ಆದ ತಕ್ಷಣ ಬಿಲ್ಡಿಂಗ್ ಈ ಕಡೆ ಮೂವ್ ಆಗ್ತದೆ, ಅವಾಗ ಮೂವ್ಮೆಂಟ್. ದಟ್ ಮೀನ್ಸ್ ಇನ್ ಒನ್ ಡೈರೆಕ್ಷನ್ ಒಂದು ಫೋರ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ, ಅದರಿಂದ ಮೂವ್ಮೆಂಟ್. ಅದಾಗಬಾರ್ದು, ಆಗದೆ ಇರುವಾಗೆ ನಮ್ಮ ಬಿಲ್ಡಿಂಗ್ ಅನ್ನು ನಾವು ಡಿಸೈನ್ ಮಾಡ್ತೀವಿ. ಸಿಮಿಲರ್ಲಿ ಈಗ ವರ್ಟಿಕಲ್ algebraic sum of all the horizontal forces, algebraic sum of all the vertical forces. ಈ ಬಿಲ್ಡಿಂಗ್ ಮೇಲೆ ಏನೇನು ಫೋರ್ಸ್ಗಳು ಬಂದಿದೆ, ಬಿಲ್ಡಿಂಗ್ ಲೋಡ್, ಎಂಟೈರ್ ಲೋಡ್ ಆಕ್ಟಿಂಗ್ ಡೌನ್ವರ್ಡ್, ಕೆಳಗಡೆಗೆ ಆಕ್ಟ್ ಮಾಡ್ತಾ ಇದೆ. ಮತ್ತೆ ಈ ಕಾಲಮ್ ಅನ್ನು ನಾವೇನ್ ಮಾಡಿದೀವಿ, ಅಪೋಸಿಟ್ ಡೈರೆಕ್ಷನ್ ತಯಾರು ಮಾಡಿದೀವಿ. ದೇರ್ಫೋರ್ ಈ ಮೇಲ್ಗಡೆಯಿಂದ ಆಕ್ಟ್ ಮಾಡ್ತಾ ಇರೋದು, ಅಪೋರ್ಡ್ ಆಕ್ಟ್ ಮಾಡ್ತಾ ಇರುವಂತ ಎಲ್ಲಾ ಫೋರ್ಸ್ ಕೂಡ 0 ಆಗಬೇಕು. ಅದು ನಮ್ದು ಇನ್ನೊಂದು ಕಂಡೀಷನ್, ದಟ್ ಇಸ್ ಸಿಗ್ಮಾ H is equal to 0. ಅಂಡ್ ಸಿಮಿಲರ್ಲಿ ಇದ್ರಾಗೆ ಇನ್ನೊಂದು ಕಂಡೀಷನ್ ಏನು ಅಂತ ಹೇಳಿದ್ರೆ, ಈ ಬೀಮ್ ಫಾರ್ ಎಕ್ಸಾಂಪಲ್ ಈ ಲೋಡ್ ಅಪ್ಲೈ ಮಾಡಿದ ಕೂಡಲೇ ಇದೇನಾಗುತ್ತೆ, ಬೆಂಡ್ ಆಗ್ತದೆ. ಅದನ್ನ ಮೊಮೆಂಟ್ ಅಂತ ಕರೀತೀವಿ ನಾವು, ಬೆಂಡಿಂಗ್ ಅಂತ, ಮೊಮೆಂಟ್ ಅಂತ. ಈ ಮೊಮೆಂಟ್ ಆಗ್ಬಾರ್ದು, ಆಗದೆ ಇರುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಬೀಮ್ ಅನ್ನ ಡಿಸೈನ್ ಮಾಡ್ತೀವಿ. ಬೆಂಡಿಂಗ್ ಆಗದಿರುವಾಗ ಅದ್ರ ಮೇಲ್ಗಡೆ ಬರುವಂತ ಲೋಡು ಸಾಕಷ್ಟು ತಡ್ಕೊಳ್ಳಿಕ್ಕೆ ಆಗ್ಬೇಕು, ಅದಕ್ಕೆ ಅಂತದೊಂದು ಬೀಮ್ ಅನ್ನ ನಾವು ತಯಾರು ಮಾಡ್ತೀವಿ. ಅದ್ರ ಅರ್ಥ ಏನಂತ ಹೇಳಿದ್ರೆ, ಇದು ಲೋಡು ಟ್ರೈ ಮಾಡ್ತಾ ಇದೆ ಈಗ ಡೌನ್ ಆಗ್ಲಿಕ್ಕೆ, ಬಟ್ ನಾವೇನ್ ಮಾಡಿದೀವಿ ಅಂದ್ರೆ ಆ ಡೌನ್ ಬೆಂಡಿಂಗ್ ಆಗದೆ ಇರುವಾಗ ನಾವು ಈ ಬೀಮ್ ಅನ್ನು ಡಿಸೈನ್ ಮಾಡ್ತೀವಿ. ದೇರ್ಫೋರ್ ಒಂದು ಅಪ್ವರ್ಡ್ ಆಕ್ಟ್ ಮಾಡ್ತಾ ಇದೆ, ಒಂದು ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆ, ಇನ್ನೊಂದು ಅಪ್ವರ್ಡ್ ಆಕ್ಟ್ ಮಾಡ್ತಾ ಇದೆ. ದೇರ್ಫೋರ್ ಅವಾಗ ಏನಾಗುತ್ತೆ, ಎರಡು 0 ಆಗ್ತದೆ. ನಾವು ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದಟ್ ಕಂಡೀಷನ್, ದಟ್ ಈಸ್ ಕಂಡೀಷನ್ಸ್ ಆಫ್ ಈಕ್ವಿಲಿಬ್ರಿಯಂ. ಅಂಡ್ ಸಿಮಿಲರ್ಲಿ ಈಗ ಈ ರಿಯಾಕ್ಷನ್ಸ್ ಫೈಂಡ್ ಔಟ್ ಮಾಡೋದು ಒಂದು ಕೆಲಸ ಇದೆ ಇದರೊಳಗಡೆ. ಈ ರಿಯಾಕ್ಷನ್ ಫೈಂಡ್ ಔಟ್ ಮಾಡೋದಂತೆ, ಯಾಕಂದ್ರೆ ಕಾಲಮ್ ಎಷ್ಟು ದೊಡ್ಡದಾಗಬೇಕು ಅನ್ನೋದು ಗೊತ್ತಾಗಬೇಕಲ್ಲ ನಮಗೆ. ಅದಕ್ಕೆ ಎಷ್ಟು ಲೋಡು ಈ ಬಿಲ್ಡಿಂಗ್ ಮೇಲೆ ಆಕ್ಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಬೇಕು ನಮಗೆ. ದೇರ್ಫೋರ್ ಈ ಕಾಲಮ್ ಮೇಲೆ ಎಷ್ಟು ಲೋಡ್ ಬರ್ತಾ ಇದೆ, ವಾಟ್ ಈಸ್ ಲೋಡ್ ಆಕ್ಟಿಂಗ್ ಆನ್ ದಿಸ್ ಬೀಮ್, ಈ ಬೀಮ್ ಮೇಲೆ ಎಷ್ಟು ಲೋಡ್ ಆಕ್ಟ್ ಮಾಡ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ 30 ಕಿಲೋಮೀಟರ್, 20 ಕಿಲೋಮೀಟರ್, 40 ಕಿಲೋಮೀಟರ್, ಈ 3 ಲೋಡು ಈ ಬೀಮ್ ಮೇಲೆ ಆಕ್ಟ್ ಮಾಡ್ತಾ ಇದೆ. ಇಲ್ಲಿ ಒಂದೇ ಒಂದು ಸಪೋರ್ಟ್ ಇದೆ. ಈ ಆದ್ರಿಂದ ಎಲ್ಲಾ ಲೋಡ್ ಅನ್ನು ಯಾರು ತಗೊಳ್ಬೇಕು, ಈ ರಿಯಾಕ್ಷನ್ ಒಂದೇ ಒಂದು ಸಪೋರ್ಟ್ ಇದೆ, ಅದರಿಂದ ಒಬ್ಬರೇ ತಗೊಳ್ಬೇಕು. ಇದನ್ನ ದಟ್ ಈಸ್ ಕ್ಯಾಲ್ಕುಲೇಷನ್ ರಿಯಾಕ್ಷನ್. ಸಿಗ್ಮಾ ವಿ ಇಸ್ ಈಕ್ವಲ್ ಟು 0. ದಟ್ ಮೀನ್ಸ್ ಎಲ್ಲ ಮೇಲ್ಗಡೆಯಿಂದ ಕೆಳಗಡೆಗೆ ಆಕ್ಟ್ ಮಾಡುವಂತ 3 ಫೋರ್ಸ್ಗಳು, ಕೆಳಗಡೆಯಿಂದ ಮೇಲ್ಗಡೆ ಆಕ್ಟ್ ಮಾಡ್ತಾ ಇರುವಂತ ರಿಯಾಕ್ಷನ್ ಎರಡು ಸಮ ಆಗಬೇಕು. ಆ ಕಂಡೀಷನ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಮ್ ಆಫ್ ಅಪ್ವರ್ಡ್ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್ ಟು ಸಮ್ ಆಫ್ ಡೌನ್ವರ್ಡ್ ಫೋರ್ಸಸ್ ಮಾಡಿದ್ರೆ ಇದು ಸಿಗುತ್ತೆ. ಆಗ ಈ ರಿಯಾಕ್ಷನ್, ಇದನ್ನ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಎಷ್ಟು ಲೋಡ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಅದ್ರ ನಂತರ ಇನ್ನೊಂದು ಪ್ರಾಬ್ಲಮ್, ಸಿಮಿಲರ್ ಟೈಪ್. ಈ ಸಿಮಿಲರ್ ಟೈಪ್ ಅಂತ ಹೇಳಿದ್ರೆ ಇದು 2 ಸಪೋರ್ಟ್ ಇದೆ ಇದರಲ್ಲಿ. ಇದನ್ನ RA ಅಂತ ಕರಿತೀವಿ, ರಿಯಾಕ್ಷನ್ A. ಇದು RD, ರಿಯಾಕ್ಷನ್ D. 2 ಲೋಡ್ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇದೆ. 2 ಲೋಡ್ ಆಕ್ಟ್ ಮಾಡ್ತಾ ಇದೆ. ಇದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ RA ಎಷ್ಟು RD ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಅದಕ್ಕೆ ಫಸ್ಟ್ ಕಂಡೀಷನ್, ಈಗ ಸಮ್ ಆಫ್ ಡೌನ್ವರ್ಡ್, ಸಮ್ ಆಫ್ ಅಪ್ವರ್ಡ್. ದೇರ್ಫೋರ್ RA ಪ್ಲಸ್ RD ಇಸ್ ಈಕ್ವಲ್ ಟು 40 ಪ್ಲಸ್ 40, 2 ಈಕ್ವಲ್ ಆಗುತ್ತೆ. ಆದ್ರೆ 2 ಈಕ್ವಲ್ ಆಗುವಾಗ RA ಪ್ಲಸ್ RD ಟೋಟಲ್ ಲೋಡ್, ಈ ಎಲ್ಲ ಪೂರ್ತಿ ಟೋಟಲ್ ಲೋಡ್ ಈ 2 ಸಪೋರ್ಟ್ ರಿಯಾಕ್ಷನ್ ತಗೊಳುತ್ತೆ. ಅದನ್ನ ಇಲ್ಲಿ ನಾವು ಬರ್ದಿದ್ದೀವಿ. ಮತ್ತೆ ಈಗ RA ಎಷ್ಟು RD ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. RA ಮತ್ತು RD ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕಂತ ಇದ್ರೆ ನಾವು ವಿ ಹ್ಯಾವ್ ಟು ಸಾಲ್ವ್ ಇದು ಒಂದು ಈಕ್ವೇಶನ್ ಇದೆ. ಇಲ್ಲಿ RA ಪ್ಲಸ್ RD ಇಸ್ ಈಕ್ವಲ್ ಟು 80 ಕಿಲೋಮೀಟರ್ ಒಂದು ಈಕ್ವೇಶನ್ ಇದೆ, 2 ಅನ್ನೋದು ಇದೆ. ಆದ್ರಿಂದ ನಾವು ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇನ್ನೊಂದು ಈಕ್ವೇಶನ್, ಇನ್ನೊಂದು ಕಂಡೀಷನ್ ಕರೆಯಬೇಕು. ನಾವು ಇನ್ನೊಂದು ಕಂಡೀಷನ್ ತಗೊಳ್ಳೋಣ.
ಇನ್ನೊಂದು ಕಂಡೀಷನ್ ತಗೊಂಡು ಸಿಗ್ಮಾ ME is equal to 0 ಅಂತ. ಸಿಗ್ಮಾ ME is equal to 0 algebraic sum of all the moments about A is equal to 0 ಅಂತ. ಅದರ ಅರ್ಥ ಏನಂತಂದ್ರೆ ಈಗ ಇಲ್ಲಿ ದಿಸ್ ಪಾಯಿಂಟ್ ಸಿ ಇಲ್ಲಿ ಎರಡು ಇದು ಕ್ಲಾಕ್ ವೈಸ್ ವಿತ್ ರೆಸ್ಪೆಕ್ಟ್ ಟು ಎ, ಇದು ಕ್ಲಾಕ್ ವೈಸ್ ಮೊಮೆಂಟ್ ಕ್ರಿಯೇಟ್ ಮಾಡ್ತದೆ, ಇದು ಕ್ಲಾಕ್ ವೈಸ್ ಮೊಮೆಂಟ್ ಕ್ರಿಯೇಟ್ ಮಾಡುತ್ತೆ, ಇದು ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್ ಕ್ರಿಯೇಟ್ ಮಾಡುತ್ತೆ. ಫಾರ್ ದಿಸ್ ಕಂಡೀಷನ್, ಈ ಕಂಡೀಷನ್ಗೆ ಈ ಎರಡು ಫೋರ್ಸ್ ಕ್ರಿಯೇಟ್ ಮಾಡುವಂತ ಮೊಮೆಂಟ್, ಈ ಫೋರ್ಸ್ ಕ್ರಿಯೇಟ್ ಮಾಡುವಂತ ಮೊಮೆಂಟ್ ಎರಡು ಸಮ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಈಗ ಅದು ಎ ಆರ್ ಡಿ ಮಲ್ಟಿಪ್ಲೈಡ್ ಬೈ 4 ಮೀಟರ್ ಅದನ್ನ ಇಲ್ಲಿ ಬರ್ತೀವಿ ಇಸ್ ಈಕ್ವಲ್ ಟು 40 ಇಂಟು 3 ಮೀಟರ್ ಅದು ಇಲ್ಲಿದೆ. ಇನ್ನೊಂದು ಪ್ಲಸ್ ಇದು ಕ್ಲಾಕ್ ವೈಸ್ ಮೊಮೆಂಟ್, therefore 40 ಇಂಟು 1. ಈಗ ಈ ಕಂಡೀಷನ್ ಅಲ್ಲಿ ಆರ್ ಡಿ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ. ಈ ಆರ್ ಡಿ ಕ್ಯಾಲ್ಕುಲೇಟ್ ಮಾಡಿದ ನಂತರ ಈಗ ಟೋಟಲ್ ಗೊತ್ತಿದೆ ನಮ್ಗೆ, ಆರ್ ಡಿ ಗೊತ್ತಿದೆ ನಮ್ಗೆ. ಇದು ಈ ಆರ್ ಡಿ ಈ ರಿಯಾಕ್ಷನ್ ಇದು ವ್ಯಾಲ್ಯೂ ತಂದು ಇಲ್ಲಿ ಸೆಪರೇಟ್ ಮಾಡಿದ್ರೆ 80 ಮೈನಸ್ 40 ಆಗುತ್ತೆ. ಆವಾಗ ನಮ್ಗೆ ಈ ಆರ್ ಇ ಸಿಗುತ್ತೆ. ಮತ್ತೆ ಇನ್ನೊಂದು ಏನು ವಿಷಯ ಇದ್ರೊಳಗೆ ಅಂತ ಹೇಳಿದ್ರೆ ಈ ಬೀಮ್ ಅನ್ನು ನೋಡಿದ ತಕ್ಷಣ ಈ ಬೀಮ್ ಅಲ್ಲಿ ಇದು ಸಿಮೆಟ್ರಿಕಲಿ ಲೋಡೆಡ್ ಬೀಮ್ ಅಂದ್ರೆ ಇಲ್ಲಿಂದ 1 ಮೀಟರ್ ಇಲ್ಲಿಂದ 1 ಮೀಟರ್ ಇದು ಸರಿಯಾಗಿ ಸಿಮೆಟ್ರಿಕಲ್ ಲೋಡ್ ಆಗಿದೆ ಅಂದ್ರೆ ಸಮನಾಗಿ ಲೋಡ್ ಆಗಿದೆ. ಆದ್ರೆ ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ನಾವು ಇಲ್ಲಿ ಸಮನಾಗಿರೋದ್ರಿಂದ ಇಲ್ಲಿಂದ 40 ಕಿಲೋಮೀಟರ್ ಮತ್ತೆ ಇದು 40 ಕಿಲೋಮೀಟರ್, ಇಬ್ರು ಅರ್ಧ ಅರ್ಧ ಶೇರ್ ಮಾಡ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು, ನಾವು ಹೇಳಿಕ್ ಆಗುತ್ತೆ. ಓಕೆ, ನಾವು ಅನ್ನೋದು ಬಾರಿ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಏನ್ ಕಾನ್ಸಂಟ್ರೇಟ್ ಮಾಡೋದು ಅಂತ ಹೇಳಿದ್ರೆ ಈಗ UDL ಅಂತ ಒಂದು ವಿಷಯ ಇದೆ. UDL ಅಂತ ಹೇಳಿದ್ರೆ W ಕಿಲೋ ನ್ಯೂಟನ್ ಪರ್ ಮೀಟರ್ ಅಂತ. ಅದರ ಅರ್ಥ ಏನಂತ ಹೇಳಿದ್ರೆ ಇಲ್ಲಿಂದ 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ W ಕಿಲೋ ನ್ಯೂಟನ್, ಇನ್ನೊಂದು ಮೀಟರ್ ಡಿಸ್ಟೆನ್ಸ್ ಅಲ್ಲಿ W ಕಿಲೋ ನ್ಯೂಟನ್. ಇದನ್ನ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ ಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆರ್ ಕನ್ವರ್ಟಿಂಗ್ ದಟ್ ಇಂಟು ಪಾಯಿಂಟ್ ಲೋಡ್ಸ್. ಈ ಪಾಯಿಂಟ್ ಲೋಡ್ ಗೆ ಕನ್ವರ್ಟ್ ಮಾಡುವಾಗ ಯಾವಾಗಲೂ ಈಗ ಇದು W ಕಿಲೋ ನ್ಯೂಟನ್ ಪರ್ 1 ಕಿಲೋ ಪರ್ ಮೀಟರ್ ಹಾಕಿ ಮಾಡ್ತಾ ಇದೆ. ಮತ್ತೆ ಇದು ಟೋಟಲ್ ಲೋಡ್ ಎಷ್ಟು ಹಾಕಿ ಮಾಡ್ತಾ ಇದೆ W ಕಿಲೋ ನ್ಯೂಟನ್ ಮಲ್ಟಿಪ್ಲೈಡ್ ಬೈ ಡಿಸ್ಟೆನ್ಸ್. ಈ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ WL ಕಿಲೋ ನ್ಯೂಟನ್ ಲೋಡ್ ಈಸ್ ಆಕ್ಟಿಂಗ್ ಅಂತ ಬೀಮ್. ದಟ್ ಈ ಲೋಡ್ ಅನ್ನ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅನ್ನ ನಾವೇನ್ ಮಾಡಿದ್ವಿ ಈಗ ಅಂತ ಹೇಳಿದ್ರೆ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡಿದ್ವಿ. W ಕಿಲೋ ನ್ಯೂಟನ್ ಲೋಡ್ ಅನ್ನ W ಇಂಟು L it is point load, one point load convert ಮಾಡಿದ್ವಿ. Therefore total load acting on the beam is W kilonewton per meter, but point load convert ಮಾಡಿದ ಕೂಡಲೇ WL kilonewton ಆಯ್ತು. ಟೋಟಲ್ ಇಂಟೆನ್ಸಿಟಿ ಮಲ್ಟಿಪ್ಲೈಡ್ ಬೈ ಡಿಸ್ಟೆನ್ಸ್ ಇದೆರಡು ಕೆಲಸ ಮಾಡಿದ್ರೆ ಈ ಕೆಲಸ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ we will get the total load ಎಷ್ಟು ಆಕ್ಟ್ ಮಾಡ್ತಾ ಇದೆ ಅನ್ನೋದು ಸಿಗುತ್ತೆ ನಮಗೆ. ಸಿ ಆಫ್ಟರ್ ದಟ್ ಇದಾದ್ಮೇಲೆ ಇನ್ನೊಂದು ದಾರಿ ಏನು ಅಂತ ಹೇಳಿದ್ರೆ ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ ಈ WL ಟೋಟಲ್ ಲೋಡ್ ಇದನ್ನ 2 ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಆಲ್ವೇಸ್ ಯಾವಾಗ್ಲೂ ಈ ಇಡೀ ಲೋಡ್ ಅನ್ನ ನೀವು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅನ್ನ ಪಾಯಿಂಟ್ ಲೋಡ್ ಅಂತ ಕನ್ವರ್ಟ್ ಮಾಡಿದ್ರೆ ಇಟ್ ಈಸ್ ಅಸ್ಯೂಮ್ಡ್ ದಟ್ ಇಟ್ ಈಸ್ ಆಕ್ಟಿಂಗ್ ಇದು ಸೆಂಟ್ರಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋದು. ನಿಜವಾಗಿ ಅಲ್ಲ, ಯೂನಿಫಾರ್ಮ್ ಆಗಿ ಬೀಮ್ ಪೂರ್ತಿ ಆಕ್ಟ್ ಮಾಡ್ತಾ ಇದೆ. ಕ್ಯಾಲ್ಕುಲೇಷನ್ ಪರ್ಪಸ್ ಗೆ ನಾವು ಇದು ತಗೊಳ್ಬೇಕಾಗುತ್ತೆ. ಹಾಗೆ ಇದು 1 ಪಾಯಿಂಟ್ ಲೋಡ್. ಈ ಕೇಸಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಸೇಮ್ ಬೀಮು ಸೇಮ್ ಸ್ಪ್ಯಾನ್ ಎಲ್ಲ ಒಂದೇ ಇದೆ, ಬಟ್ ಈ ಟೋಟಲ್ ಲೋಡ್ ಅನ್ನು 2 ಪಾಯಿಂಟ್ ಲೋಡ್ ಮಾಡಿದ್ವಿ. ಅರ್ಧ ಈ ಕಡೆಗೆ ಅರ್ಧ. therefore ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ಅರ್ಧ ಅಂತ ಹೇಳಿದ್ರೆ L/2 ಸ್ಪ್ಯಾನ್. ಈ L/2 ಸ್ಪ್ಯಾನ್ ಲೋಡು ಈ ಸೆಂಟ್ರಲ್ ಆಕ್ಟ್ ಮಾಡ್ತಾ ಇದೆ. ಅರ್ಧ ಅಂತ ಹೇಳಿದ್ರೆ WL ಟೋಟಲ್ ಲೋಡ್ WL, ಅರ್ಧ ಅಂತ ಹೇಳಿದ್ರೆ WL/2 ಈ ಪಾಯಿಂಟ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ ನಾವು. ಇನ್ನೊಂದು ಲೋಡ್ WL/2 ಎರಡನ್ನು ಅರ್ಧ ಸೇರಿಸಿದ್ರೆ ಏನಾಗುತ್ತೆ WL ಕಿಲೋಮೀಟರ್ ಟೋಟಲ್ ಲೋಡ್ WL ಕಿಲೋಮೀಟರ್. ಇದು 2 ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡಿದೆ. ಮತ್ತೆ ಇದ್ರಲ್ಲಿ ಏನ್ ಮಾಡಿದೀನಿ 4 ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡಿದೀನಿ. WL/4 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 and WL/4 there are 4 ಪಾಯಿಂಟ್ ಲೋಡ್ಸ್. ಮತ್ತೆ ಇದ್ರಲ್ಲಿ ಇದು ತುಂಬಾ ಮುಖ್ಯವಾದ ವಿಚಾರ ಇದ್ರೊಳಗಡೆ ಏನು ಅಂತ ಹೇಳಿದ್ರೆ ನಾವು ಈ ಪಾಯಿಂಟ್ ಲೋಡ್ಸ್ ಉಂಟಲ್ಲ ಈ ಪಾಯಿಂಟ್ ಲೋಡ್ಸ್ ಗಳನ್ನ ಮ್ಯಾಕ್ಸಿಮಮ್ ನಂಬರ್ ಮೋರ್ ನಂಬರ್ ಕ್ರಿಯೇಟ್ ಮಾಡಿದ್ರೆ ಮೋರ್ ನಂಬರ್ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಬೆಟರ್ ರಿಸಲ್ಟ್, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ. ಯಾಕಂತ ಹೇಳಿದ್ರೆ ಆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅಥವಾ ಶೇರ್ ಫೋರ್ಸ್ ಶೇಪ್ ಮತ್ತೆ ಅದರದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಸರಿಯಾಗಿ ಬರ್ತದೆ ರಿಸಲ್ಟ್. ಸತ್ಯಕ್ಕೆ ಹತ್ತಿರದಲ್ಲಿ ಇರುತ್ತೆ ಯಾವಾಗ. ಅದಕ್ಕೆ ಮೋರ್ ನಂಬರ್ ಬಟ್ ಏನ್ ಮಾಡಕ್ ಆಗುದಿಲ್ಲ, ನಾವು
ತುಂಬಾ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಇಡೀ ದಿವಸ ಅದೇ ಒಂದೇ ಕೆಲಸ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಕನ್ವೀನಿಯಂಟ್ಲಿ ನಮ್ಗೆ ಹೇಗೆ ಅನುಕೂಲ ಆಗುತ್ತೆ, ಯಾವ ಸ್ಟ್ರಕ್ಚರ್ ಡಿಸೈನ್ ಮಾಡ್ತಾ ಇದೀವಿ, ಯಾವ ಬಿಲ್ಡಿಂಗ್ ಡಿಸೈನ್ ಮಾಡ್ತಾ ಇದೀವಿ, ಅದ್ರ ಮೇಲೆ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಒಂದು ಲೋಡ್ ಒಂದು ಕನ್ವರ್ಟ್ ಮಾಡ್ತೀವಿ, ಅಥವಾ 2 ಪಾಯಿಂಟ್ ಲೋಡ್ ಮಾಡ್ತೀವಿ, ಅಥವಾ 4 ಪಾಯಿಂಟ್ ಲೋಡ್ ಮಾಡ್ತೀವಿ. ಹೀಗೆ ದಟ್ ಈಸ್ ಅಪ್ ಟು ಯು. ನೀವು ಡಿಸೈನ್ ಯಾರು ಮಾಡ್ತೀರಿ, ಇದ್ರ ಬಗ್ಗೆ ಯಾರು ಅನಾಲಿಸಿಸ್ ಮಾಡ್ತೀರಿ, ಅವ್ರಿಗೆ ಬಿಟ್ಟದ್ದು. ಅದನ್ನ ಕಂಡೀಷನ್ ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟೆನ್ಸಸ್, ಯಾವ ಅಗತ್ಯಕ್ಕೆ ಅನುಗುಣವಾಗಿ ಇಂಪಾರ್ಟೆಂಟ್ ಯಾವ ಸ್ಟ್ರಕ್ಚರ್ ಡಿಸೈನ್ ಮಾಡ್ತೀರಿ ಅದು ಡಿಪೆಂಡ್ ಆಗಿ ನೀವು ಇದನ್ನ ಡಿವೈಡ್ ಮಾಡ್ಬೋದು. ಎಷ್ಟು ನಂಬರ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ಇನ್ನೊಂದು ಶಿಯರ್ ಫೋರ್ಸ್. ಶಿಯರ್ ಫೋರ್ಸ್ ಅಂತ ಹೇಳಿದ್ರೆ ಡೆಫಿನೇಷನ್ algebraic sum of all the vertical forces either to the left or to the right in a loaded beam at a section. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಇಲ್ಲೊಂದು ಪಾಯಿಂಟ್ ಅಲ್ಲಿ ನಾವು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿದೆ. ನಮ್ಗೆ ಇಲ್ಲಿ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿದ್ರೆ ಬಲಗಡೆ ಇರುವಂತ ಎಲ್ಲಾ ವರ್ಟಿಕಲ್ ಫೋರ್ಸಸ್ ಅನ್ನ ಸಮ್ ಮಾಡ್ಬೇಕು, ಅಥವಾ ಎಡಗಡೆ ಇರುವಂತ ಎಲ್ಲಾ ವರ್ಟಿಕಲ್ ಫೋರ್ಸಸ್ ಅನ್ನ ನಾವು ಆಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಕೆಲವು ಫೋರ್ಸ್ ಅಪ್ವರ್ಡ್ ಇರುತ್ತೆ, ಕೆಲವು ಫೋರ್ಸ್ ಡೌನ್ವರ್ಡ್ ಇರ್ತದೆ. ಅದ್ರ ರಿಸಲ್ಟ್ ನೆಟ್. ಈಗ ಫಾರ್ ಎಕ್ಸಾಂಪಲ್ ಇದು ತಗೊಂಡ್ರೆ ಇಲ್ಲಿ ಅಪ್ವರ್ಡ್ ಇದೆ, ಇಲ್ಲಿ ಡೌನ್ವರ್ಡ್ ಇದೆ. ಇದು ಜಾಸ್ತಿ ಇರ್ಬೋದು, ಇದು ಕಮ್ಮಿ ಇದೆ. ಅವಾಗ ಏನಾಗುತ್ತೆ, ರಿಸಲ್ಟ್ ನೆಟ್, ಈ ಎರಡರದ್ದು ರಿಸಲ್ಟ್ ಏನ್ ಬರುತ್ತೆ ಅದನ್ನ ಶಿಯರ್ ಫೋರ್ಸ್ ಅಂತ ಕರಿತೀವಿ ನಾವು. ಈ ಶಿಯರ್ ಫೋರ್ಸ್ ಅನ್ನ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ ಎಲ್ಲಿ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ನಾವು ಬಲಗಡೆ ಇರುವಂತ ಎಲ್ಲಾ ಫೋರ್ಸ್ ಅನ್ನು ಸಮ್ ಮಾಡಬೇಕು. ಇಲ್ಲಿ ಈ ಕಡೆ ಸೈಡ್ ಅಥವಾ ಈ ಕಡೆ ಸೈಡ್ ಯಾವ್ದೊಂದು ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಈ ತರ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ರಿಯಾಕ್ಷನ್ ಅಪ್ವರ್ಡ್, ಇಲ್ಲಿ ಅಪ್ವರ್ಡ್ ಬಂತು, ಅಪ್ವರ್ಡ್ ರಿಸಲ್ಟ್ ಅಪ್ವರ್ಡ್ ಬಂದ್ರೆ ಅದನ್ನ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಂದ್ ವೇಳೆ ರಿಸಲ್ಟ್ ಏನಾದ್ರು ನೆಗೆಟಿವ್ ಬಂದ್ರೆ ಅದನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಇದು ಮಾಡಿ ಅದು ಅಗೈನ್ ಈ ಪಾಸಿಟಿವ್ ನೆಗೆಟಿವ್ ಕನ್ಸಿಡರ್ ಮಾಡಿದ್ರೆ ಅಪ್ ಟು ಯು. ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ರಿವರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ, ಇನ್ ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಈಗ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನಿಮ್ ಕನ್ವೀನಿಯಂಟ್, ನೀವು ಡಿಸೈನ್ ಮಾಡುವಾಗ, ನಿಮ್ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನೀವು ತಗೊಳ್ಬಹುದು. ನಾನು ತಗೊಂಡಿದ್ದೀನಿ ಶಿಯರ್ ಫೋರ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೆಫ್ಟ್ ಸೈಡ್ ರಿಸಲ್ಟ್ ಅಪ್ವರ್ಡ್ ಬಂದ್ರೆ ಅದನ್ನ ನಾನು ಪಾಸಿಟಿವ್ ಅಂತ ತಗೊಂಡಿದ್ದೀನಿ. ಮತ್ತೆ ರೈಟ್ ಸೈಡ್ ಅಲ್ಲಿ ಡೌನ್ವರ್ಡ್ ಆಗ್ತದೆ, ಇದು ವೈಸ್ ವರ್ಸ ಇದ್ರದ್ದು. ಸಿಮಿಲರ್ಲಿ ಒಂದ್ ವೇಳೆ ನಾನು ಇಲ್ಲಿ ಸೆಕ್ಷನ್ ಅಲ್ಲಿ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಅಪ್ವರ್ಡ್ ಡೌನ್ವರ್ಡ್ ಬಂದ್ರೆ ನಾನು ಇದನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದೆ. ಓಕೆ. ಅಂಡ್ ಸಿಮಿಲರ್ಲಿ ಬೆಂಡಿಂಗ್ ಮೊಮೆಂಟ್ ಅಂತ ಹೇಳಿದ್ರೆ ಈ ಅಗೈನ್ ಬೆಂಡಿಂಗ್ ಮೊಮೆಂಟ್ ಅಟ್ ಎನಿ ಸೆಕ್ಷನ್ ಆಫ್ ದ ಬೀಮ್, ಲೋಡೆಡ್ ಬೀಮ್. ಈ ಬೀಮ್ ಅಲ್ಲಿ ಇದೊಂದು ಬೀಮ್ ಲೋಡ್ ಹಾಕಿದ್ವಿ, ಲೋಡ್ ಆಗುವಾಗ ಇಲ್ಲಿ ಬೆಂಡಿಂಗ್ ಆಗುತ್ತೆ. ಈಗ ಇಲ್ಲಿ ನಾವು ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್, ಈ ಸೆಕ್ಷನ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕಿದ್ರೆ ಸಮ್ ಆಫ್ ಆಲ್ ದ ಮೊಮೆಂಟ್ಸ್ ಟು ದ ರೈಟ್ ಸೈಡ್ ಆರ್ ಸಮ್ ಆಫ್ ಆಲ್ ದ ಮೊಮೆಂಟ್ಸ್ ಆಫ್ ದ ಫೋರ್ಸಸ್ ಟು ದ ಲೆಫ್ಟ್ ಸೈಡ್. ಸಮ್ ಎಲ್ಲಿ ಬೇಕಾದ್ರು ಇಲ್ಲಿ ಕನ್ಸಿಡರ್ ಮಾಡ್ತೀರಾ ಬಲಗಡೆ ಇರುವಂತ ಎಲ್ಲ ಫೋರ್ಸ್ ಮೊಮೆಂಟ್, ಅಥವಾ ಎಡಗಡೆ ಇರುವಂತ ಎಲ್ಲ ಫೋರ್ಸ್ ಮೊಮೆಂಟ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಬಲಗಡೆ ಇರುವಂತ ಎಲ್ಲ ಫೋರ್ಸ್ ಮೊಮೆಂಟ್, ಅಥವಾ ಎಡಗಡೆ ಇರುವಂತ ಎಲ್ಲ ಫೋರ್ಸ್ ಮೊಮೆಂಟ್. ಇಲ್ಲಿಂದ ಇಲ್ಲಿ ಎಲ್ಲಿ ಬೇಕಾದ್ರೂ ನಾವು ಬೆಂಡಿಂಗ್ ಮೊಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಕ್ಯಾಲ್ಕುಲೇಟ್ ಮಾಡುವಾಗ ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದ ಫೋರ್ಸಸ್ ಇನ್ ದ ರೈಟ್ ಸೆಕ್ಷನ್. ಅಪ್ವರ್ಡ್ ಇರ್ಬೋದು, ಅದು ಡೌನ್ವರ್ಡ್ ಇರ್ಬೋದು, ಇದನ್ನ. ಮತ್ತೆ ಹಾಗೆ ಅಥವಾ ಎಡಗಡೆ, ನೀವು ಎರಡು ಕಡೆ ಇಡೀ ಟೋಟಲ್ ತಗೊಳ್ಳಿಕ್ ಕೊಡುದು. ಯಾವಾಗಲೂ ಇಲ್ಲಿ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಕನ್ಸಿಡರ್ ಆಲ್ ದ ಫೋರ್ಸಸ್ ಆಫ್ ಮೊಮೆಂಟ್ಸ್ ಆಫ್ ಆಲ್ ದ ಫೋರ್ಸಸ್ ಇನ್ ದ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್. ಯಾವಾಗ ಬೇಕಾದ್ರೂ, ಹೇಗೆ ಬೇಕಾದ್ರೂ ರೈಟ್ ಸೈಡ್ ತಗೊಳ್ಬಹುದು ನೀವು. ನಾವು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಒಂದು ಎರಡು ನಾನು ಹೇಳ್ತೀನಿ ಏನು ಅಂತ. ಈ ಕಂಡೀಷನ್ ಅಲ್ಲಿ ಈಗ ಬೆಂಡಿಂಗ್ ಮೊಮೆಂಟ್ಗೆ ನಾನೇನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಲೋಡಿಂಗ್ ಮೇಲ್ಗಡೆ ಅಪ್ಲೈ ಮಾಡಿದ್ರೆ ಇದು ಹೀಗೆ ಬೆಂಡಿಂಗ್ ಆಗ್ಬೇಕು, ಹೀಗೆ ಬೆಂಡಿಂಗ್ ಆಗುತ್ತೆ. ಅದನ್ನ ನಾವು ಸ್ಯಾಗಿಂಗ್ ಬೆಂಡಿಂಗ್ ಮೊಮೆಂಟ್ ಅಂತ ಕರಿತೀವಿ. ಒಂದ್ ಕೆಲವು ಸಾರಿ ಏನಾಗುತ್ತೆ, ಡಿಪೆಂಡಿಂಗ್ ಅಪಾನ್ ಲೋಡ್ ಕಂಡೀಷನ್ ಮೇಲೆ ಇದು ಡಿಫ್ಲೆಕ್ಷನ್ ಹೀಗೆ ಆಗುತ್ತೆ. ಇದು ಕ್ಯಾಂಟಿಲಿವರ್ ಆದ್ರೆ ಇಲ್ಲಿ ಲೋಡ್ ಅಪ್ಲೈ ಮಾಡಿದ ಕೂಡ ಹೀಗೆ ಆಗುತ್ತೆ. ಈಗ ಈ ಪೋರ್ಷನ್ ಅನ್ನು ನಾವು ಸ್ಯಾಗಿಂಗ್ ಬೆಂಡಿಂಗ್ ಮೊಮೆಂಟ್ ಅಂತ ಕರಿತೀವಿ, ಈ ಪೋರ್ಷನ್ ಆಗಿಂಗ್ ಬೆಂಡಿಂಗ್ ಮೊಮೆಂಟ್ ಅಂತ ಕರಿತೀವಿ. ಅವು ಇದನ್ನ ಪಾಸಿಟಿವ್ ಬೆಂಡಿಂಗ್ ಮೊಮೆಂಟ್, ಇದು ನೆಗೆಟಿವ್ ಬೆಂಡಿಂಗ್ ಮೊಮೆಂಟ್. ಮತ್ತೆ ಅಗೈನ್ ಇನ್ನು ನೀವು ಇದನ್ನ ನಾನೀಗ ಕನ್ಸಿಡರ್ ಮಾಡಿದ್ದೀನಿ, ಇದನ್ನ ಪಾಸಿಟಿವ್ ಅಂತ ತಗೊಂಡಿದ್ದೀನಿ, ಇದನ್ನ ನೆಗೆಟಿವ್ ಅಂತ ತಗೊಂಡಿದ್ದೀನಿ. ಯಾಕಂದ್ರೆ ಹೆಚ್ಚಿದು ಮೆಜಾರಿಟಿ ಹೀಗೆ ಆಗುತ್ತೆ, ಇದೇ ರೀತಿಯಲ್ಲಿ ಬರೋದು. ನೀವು ಯಾವ ಬಿಲ್ಡಿಂಗು, ಬ್ರಿಡ್ಜು, ಯಾವ್ದು ಏನು ತಗೊಂಡ್ರು ಕೂಡ, ಯಾವ ಡಿಸೈನ್ ಮಾಡಿದ್ರು, ಸ್ಟ್ರಕ್ಚರ್ಸ್ ಇರ್ಬೋದು, ಟವರ್ಗಳು ಇರ್ಬೋದು, ಯಾವ್ದನ್ನ ಡಿಸೈನ್ ಮಾಡಿದ್ರು ಕೂಡ ನಾರ್ಮಲಿ ಹಿಂಗ್ ಬರುತ್ತೆ.
ಅದಕ್ಕೆ ನಾವು ಇದನ್ನ ಮೆಜಾರಿಟಿ ಬರೋದ್ರಿಂದ ಇದನ್ನ ಪಾಸಿಟಿವ್ ಅಂತ ತಗೊಂಡಿದ್ದೀವಿ. ಇದು ಬರೋದು ಕಮ್ಮಿ ಇಂಥ ಕೇಸು, ಅದಕ್ಕೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿ. ಮತ್ತೆ ಯಾವಾಗಲೂ ನೀವು ಹೀಗೆ ಮಾಡ್ಬೇಕಂತ ಎಲ್ಲಿಯೂ ಸಹ ಇಲ್ಲ. ಎಲ್ಲಿಯೂ ಯಾವ ಟೆಕ್ಸ್ಟ್ ಒಬ್ಬೊಬ್ಬರು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದರ ಬರೀತಾರೆ. ಒಬ್ರು ಪ್ಲಸ್ ಅಂತ ಬರೀತಾರೆ, ಇನ್ನೊಬ್ರು ಮೈನಸ್ ಅಂತ ತಗೋತಾರೆ. ಇದನ್ ಪ್ಲಸ್ ಆದ್ರೆ ಒಂದ್ ಕಂಡೀಷನ್ ಇದೆ, ನೀವು ಇದನ್ನ ಪ್ಲಸ್ ಅಂತ ತಗೊಂಡ ಕೂಡಲೇ ಇದನ್ನ ಮೈನಸ್ ಆಗ್ಬೇಕು, ಅಥವಾ ಇದನ್ನ ನೀವು ಮೈನಸ್ ಅಂತ ತಗೊಂಡ ಕೂಡಲೇ ಇದು ಪ್ಲಸ್ ಆಗ್ಬೇಕು. ಅದನ್ನ ಮಾತ್ರ ನಾವು ಕೇರ್ಫುಲ್ ಆಗಿ ಫಾಲೋ ಮಾಡ್ಬೇಕು. ಅಂಡ್ ವೆರಿ ರೇರ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಅಪರೂಪಕ್ಕೊಮ್ಮೆ ಹೀಗೆ ಆಗ್ಬೋದು. ಈಗ ಒಂದು ಬೀಮ್ ಇರುತ್ತೆ, ಕಾಲು ಇಲ್ಲೊಂದ್ ಕಡೆ ಲೋಡ್ ಅಪ್ಲೈ ಮಾಡಿದ್ರೆ ಅವಾಗ ಈ ಶೇಪ್ ಬರುತ್ತೆ. ಇದು ನೆಗೆಟಿವ್. ಓಕೆ, ಇನ್ನು ಪ್ರೀವಿಯಸ್ ಪ್ರಾಬ್ಲಮ್, ಈ ಹಿಂದಿನ ಕ್ಲಾಸ್ಗಳಲ್ಲಿ ತುಂಬಾ ಪ್ರಾಬ್ಲಮ್ಗಳನ್ನ ಇದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ ನಾವು. ತುಂಬಾ ಪ್ರಾಬ್ಲಮ್ಸ್ಗಳು ಸುಮಾರು ಒಂದು 13-14 ಪ್ರಾಬ್ಲಮ್ ಡಿಸ್ಕಸ್ ಮಾಡಿದೀವಿ. ಮತ್ತೆ ಇದನ್ನು ಕೂಡ ಆಲ್ರೆಡಿ ಮಾತಾಡಿ ಆಗಿದೆ. ಬಟ್ ನಮ್ಮ ಹುಡುಗರು ಹೊಸ ಮಕ್ಕಳುಗಳಿದ್ದಾರೆ, ಅವ್ರಿಗೋಸ್ಕರ ಒಂದ್ಸರಿ ಹೇಳ್ಬಿಡ್ತೀವಿ. ಈಗ ಇದು ಕ್ಯಾಂಟಿಲಿವರ್ ಬೀಮ್. ಈ ಕ್ಯಾಂಟಿಲಿವರ್ ಬೀಮು ಲೋಡೆಡ್ ವಿತ್ ಎಷ್ಟು ಲೋಡ್ ಹಾಕಿದ್ದಾರೆ? 1 ಪಾಯಿಂಟ್ ಲೋಡು, 2 ಪಾಯಿಂಟ್ ಲೋಡು, 3 ಪಾಯಿಂಟ್ ಲೋಡು. ಇಲ್ಲಿ ನಮ್ಮ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಅಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಫಿಗರ್ ಕೊಟ್ಟಿದ್ದಾರೆ, ಸೆಕ್ಷನ್ ಲೋಡೆಡ್ ಬೀಮ್ ಕೊಟ್ಟಿದ್ದಾರೆ. ಹಾಗಾಗಿ ಏನು ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ, ನೋಡ್ಕೊಂಡು ಮಾಡ್ಬೋದು. ಬಟ್ ಕೇರ್ಫುಲ್ ಆಗಿ ಓದ್ಬೇಕು. ಅದು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮ್ಗೆ. ಇದ್ರೊಳಗಡೆ ಏನು ಅಂತ ಹೇಳಿದ್ರೆ, ಈಗ ಕ್ಯಾಂಟಿಲಿವರ್ ಬೀಮ್ ಇದೆ. ಇದರಲ್ಲಿ ಒಂದೇ ಒಂದು ಸಪೋರ್ಟ್ ಇದೆ, ಒಂದೇ ಒಂದು ಸಪೋರ್ಟ್ RA ಅಪ್ವರ್ಡ್, ಒಂದೇ ಒಂದು ಸಪೋರ್ಟ್ ಇದೆ. ಲೋಡ್ಗಳು ಮಾತ್ರ 1, 2, 3 ಪಾಯಿಂಟ್ ಲೋಡ್ ಇದೆ, ಮತ್ತೆ 2 UDLಗಳಿದೆ. ಎಲ್ಲಾ ಲೋಡ್ಗಳನ್ನು ಯಾರು ತಗೊಳ್ಬೇಕು? ಇವರೊಬ್ಬರೇ ರೆಸಿಸ್ಟ್ ಮಾಡಬೇಕು. ಬಿಕಾಸ್ ವಿ ಹ್ಯಾವ್ ಓನ್ಲಿ ಒನ್ ಸಪೋರ್ಟ್. ಅದರಿಂದ ಒಂದು ಸಪೋರ್ಟ್ ಇರೋದ್ರಿಂದ ಅವರೊಬ್ಬರೇ ತಗೊಳ್ಬೇಕು. ಅದನ್ನು ಅವರೊಬ್ಬರೇ ಒಂದೇ ಸಪೋರ್ಟ್ ಇದೆ. ದ ಎಂಟೈರ್ ಲೋಡ್ ಶುಡ್ ಬಿ ಟೇಕನ್ ಬೈ ರೆಸಿಸ್ಟೆಡ್ ಬೈ ದಿಸ್. ಇದೊಂದು ಇವರೊಬ್ಬರೇ ಮಾಡಬೇಕು, ತಗೊಳ್ಬೇಕು. ಇದು ನಾನು ಆದ್ರಿಂದ ನಮ್ಗೆ ಸಿಗ್ಮಾ ಬಿ ಅಂತ ನಾವು ಫಸ್ಟ್ ಕಂಡೀಷನ್ ತಗೊಂಡ ತಕ್ಷಣ ಸಮ್ ಆಫ್ ಅಪ್ವರ್ಡ್ ಮತ್ತೆ ಸಮ್ ಆಫ್ ಡೌನ್ವರ್ಡ್ ಇದೇನಾಗುತ್ತೆ? 18 ಕಿಲೋಮೀಟರ್ ಆಯ್ತು. 2, 4, 2, 4, 6. ಇಲ್ಲಿ 4 × 2 8 ಕಿಲೋಮೀಟರ್. ಅಲ್ಲಿಗೆ 6 + 4 10 ಆಯ್ತು. ಇದು 2 × 2 ರೈಟ್. ದಟ್ ಈಸ್ 2, 2, 2 6 ಕಿಲೋಮೀಟರ್. ಮತ್ತೆ ಇದು 4, 2, 8 8, 6 14 2 × 2 ದಟ್ ಈಸ್ 18 ಕಿಲೋಮೀಟರ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಈಗ ಇಷ್ಟು ರಿಯಾಕ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ನಾವು ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಪ್ಲಾಟ್ ಮಾಡಬಹುದು. ಈ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಪ್ಲಾಟ್ ಮಾಡ್ಲಿಕ್ಕೆ ನೀವು ತುಂಬಾ ಕೇರ್ಫುಲ್ ಆಗಿ ನಮ್ಮ ಮಕ್ಕಳುಗಳು ಇದನ್ನ ಫಾಲೋ ಮಾಡ್ಬೇಕು. ಇದನ್ನ ಫಾಲೋ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈಗ ರಿಯಾಕ್ಷನ್ ಇಷ್ಟು ಬರೀಬೇಕು. ಫಸ್ಟ್ ಇಷ್ಟು ತಯಾರು ಮಾಡಬೇಕು. ತಯಾರು ಮಾಡಿ ಇದು ಎಲ್ಲ ಲೈನ್ಸ್ ಕನ್ಸ್ಟ್ರಕ್ಷನ್ ಲೈನ್ಸ್ ಡ್ರಾ ಮಾಡಿ, ಕೆಳಗಡೆಗೆ ಡ್ರಾ ಮಾಡಿ ಥಿನ್ ಲೈನ್ಸ್ ಅಲ್ಲಿ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ RA 18 ಕಿಲೋಮೀಟರ್ ಫೋರ್ಸ್ ಮೇಲ್ಗಡೆಗೆ ಆಕ್ಟ್ ಮಾಡ್ತಾ ಇದೆ. ದೇರ್ಫೋರ್ ವಾಟ್ ಇಟ್ ಶುಡ್ ಡು ಅಂತ ಹೇಳಿದ್ರೆ, ಇಲ್ಲಿಂದ ಒಂದು ರೆಫರೆನ್ಸ್ ಲೈನ್ ತಗೊಳ್ಳಿ. ಇದು 0 ರೆಫರೆನ್ಸ್. ಈ 0 ರೆಫರೆನ್ಸ್ ತಗೊಂಡು ಇಲ್ಲಿಂದ ನೋಡಿ 18 ಕಿಲೋಮೀಟರ್ ಒಂದು ಸ್ಕೇಲ್ಗೆ ಇಲ್ಲಿಂದ ಇಲ್ಲಿಗೆ ಪ್ಲಾಟ್ ಮಾಡಿ. 18 ಕಿಲೋಮೀಟರ್ ಮೇಲ್ಗಡೆಗೆ ಒಂದು ಥಿಕ್ ಲೈನ್ ಹಾಕಿ ಡ್ರಾ ಮಾಡಿ. 18 ಕಿಲೋಮೀಟರ್ ಮೇಲ್ಗಡೆ ಹೋದ್ಮೇಲೆ ಇಲ್ಲಿ ನೋಡಿ, ಈಗ ಇಲ್ಲಿ 4 × 2 ಈ ಎ ಮತ್ತು ಬಿ ಡಿಸ್ಟೆನ್ಸ್ ಅಲ್ಲಿ 8 ಕಿಲೋಮೀಟರ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇರೋದ್ರಿಂದ ಈಗ 8 ಕಿಲೋಮೀಟರ್ ನಾವು ಕೆಳಗಡೆ ಬರಬೇಕು. 8 ಕಿಲೋಮೀಟರ್ ಇನ್ಕ್ಲೈನ್. ಯಾವಾಗ್ಲೂ ಇದು ಕೆಳಗಡೆ UDL ನ ಕೆಳಗಡೆ ಶೇರ್ ಫೋರ್ಸ್ ಡಯಾಗ್ರಾಮ್ ವೇರಿಯೇಷನ್, ಲೀನಿಯರ್ಲಿ ವೇರಿಯೇಷನ್. ಇದು ಇನ್ಕ್ಲೈನ್ ಲೈನ್ ಯಾವಾಗ್ಲೂ ಹೀಗೆ ಇರುತ್ತೆ. ಇದನ್ನ ಅದಾದ್ಮೇಲೆ ನೋಡಿ, ಈಗ 18 ಮೇಲ್ಗಡೆ ಡ್ರಾ ಮಾಡಿದೆವು. ಮತ್ತೆ ಇಲ್ಲಿಂದ ಇಲ್ಲಿಗೆ 8 ಕಿಲೋಮೀಟರ್ ಡೌನ್. ಇಲ್ಲಿಂದ ಇಲ್ಲಿಗೆ ಬಂತು 8 ಕಿಲೋಮೀಟರ್. ಅವಾಗ ಏನ್ ಮಾಡಿದ್ದೇವೆ ಅಂದ್ರೆ 8 ಕಿಲೋಮೀಟರ್ ಕೆಳಗಡೆ ಬಂದಿದ್ದೀವಿ. ಈಗ ಮೇಲ್ಗಡೆ 18 ಕಿಲೋಮೀಟರ್ ಹೋಗಿದ್ದು, ಅಲ್ಲಿಂದ ಇಲ್ಲಿಗೆ 8 ಕಿಲೋಮೀಟರ್ ಕೆಳಗಡೆ ಬಂದಿದ್ದೀವಿ. ಈ ಪಾಯಿಂಟ್ ಅಲ್ಲಿ ಪರ್ಟಿಕ್ಯುಲರ್ಲಿ 2 ಕಿಲೋಮೀಟರ್ ಫೋರ್ಸ್ ಕೆಳಗಡೆ ಆಕ್ಟ್ ಮಾಡ್ತಿದೆ. therefore let us come down by 2 ಕಿಲೋಮೀಟರ್. ಈಗ ಇಲ್ಲಿಂದ ಇಲ್ಲಿಗೆ 8 ಕಿಲೋಮೀಟರ್ ಆಯ್ತು, ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್ ಆಯ್ತು. ಅದೇ ತರ ನಾವೇನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ಇಲ್ಲಿಂದ ಅಗೈನ್ ಇಲ್ಲಿಂದ ಇಲ್ಲಿಗೆ ವಾಪಸ್ಸು. ಈಗ ಇಲ್ಲಿಂದ ಇಲ್ಲಿಗೆ ಏನು ಫೋರ್ಸ್ ಆಕ್ಟ್ ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲೊಂದು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡುವ. ಶಿಯರ್ ಫೋರ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಬಲಗಡೆ ಸೆಕ್ಷನ್ ಕನ್ಸಿಡರ್ ಮಾಡಬೇಕು ಅಥವಾ ಎಡಗಡೆ ಸೆಕ್ಷನ್ ಕನ್ಸಿಡರ್ ಮಾಡಬೇಕು. ಇವಾಗ ಏನಾಗುತ್ತೆ, ಸಪೋಸ್ ನೀವು ಬಲಗಡೆ ಸೆಕ್ಷನ್ ಕನ್ಸಿಡರ್ ಮಾಡಿದ್ರೆ ನೋಡಿ, 2 + 2 × 2 4 + 2 ಒಟ್ಟಿಗೆ ಎಷ್ಟಾಗುತ್ತೆ? 2, 4 + 2 8 ಕಿಲೋಮೀಟರ್ ಆಯ್ತು.
ಇದು 8 ಕಿಲೋಮೀಟರ್ ಇಲ್ಲಿ ಉಂಟು, 8 ಕಿಲೋಮೀಟರ್ ಇಲ್ಲಿದೆ. ಒಂದು ವೇಳೆ ನೀವು ಎಡಗಡೆದು ಕನ್ಸಿಡರ್ ಮಾಡಿದರೆ ಇದು 4 ಇಂಟು 2 8 ಪ್ಲಸ್ 2 10 ಕಿಲೋಮೀಟರ್ ಮತ್ತೆ ಮೈನಸ್ 8 18 10 ಮೈನಸ್ 18 ಅಂತ ಹೇಳಿದ್ರೆ 10 ಕಿಲೋಮೀಟರ್. ನಾವು ದಟ್ ಇಸ್ ದ ರಿಸಲ್ಟ್. ಲೈಕ್ ಇಲ್ಲಿ ಎಲ್ಲಿ ಬೇಕಾದ್ರೂ ನಾವು ಯಾವ ಪಾಯಿಂಟ್ ಅಲ್ಲಿ ಬೇಕಾದ್ರೂ ಶಿಯರ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗೆ ಇಲ್ಲಿಂದ ಇಲ್ಲಿಗೆ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಮಗೆ 8 ಕಿಲೋಮೀಟರ್ ಫೋರ್ಸ್ ರಿಸಲ್ಟ್ ಬರುತ್ತೆ. ಅದಕ್ಕೆ ಇದನ್ನೇನ್ ಮಾಡಬೇಕು, ನಾವು ಕಂಟಿನ್ಯೂ ಮಾಡಿದ್ದೇವೆ ಈ 8 ಕಿಲೋಮೀಟರ್ನ ಇಲ್ಲಿಂದ ಇಲ್ಲಿ ಕಾನ್ಸ್ಟೆಂಟ್ ಲೈನು, ಬಿಕಾಸ್ ಇಲ್ಲಿಂದ ಇಲ್ಲಿವರೆಗೆ 8 ಕಿಲೋಮೀಟರ್ ಫೋರ್ಸ್ ಶಿಯರ್ ಫೋರ್ಸ್. ಅಂಡ್ ಈ ಪಾಯಿಂಟ್ ಬಂದ ಕೂಡಲೇ ಇಲ್ಲಿ 2 ಕಿಲೋಮೀಟರ್ ಆಕ್ಟಿಂಗ್ ಡೌನ್. ದೇರ್ಫೋರ್ ಏನ್ ಮಾಡ್ಬೇಕು, ಈಗ 2 ಕಿಲೋಮೀಟರ್ ಕೆಳಗಡೆ, ಇಲ್ಲಿಂದ 2 ಕಿಲೋಮೀಟರ್ ಕೆಳಗಡೆ ಬಂದೆವು. ಮತ್ತೆ ಇಲ್ಲಿ ಈಗ ಇಲ್ಲಿಂದ ಇಲ್ಲಿಗೆ ಉಳಿದೋದು ಎಷ್ಟು, 6 ಕಿಲೋಮೀಟರ್ ನೋಡಿತ್ತು. ಇಲ್ಲಿಂದ ಇಲ್ಲಿಗೆ 8 ಕಿಲೋಮೀಟರ್, 2 ಕಿಲೋಮೀಟರ್ ಕೆಳಗಡೆ ಬಂದಿದ್ದೀವಿ. ಈ ಪಾಯಿಂಟ್ ಅಲ್ಲಿ ನೀವು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಇಂಟು 2 4 ಕಿಲೋಮೀಟರ್ ಪ್ಲಸ್ 2 ಕಿಲೋಮೀಟರ್ ಒಟ್ಟಿಗೆ 6 ಕಿಲೋಮೀಟರ್ ಆಯ್ತು. 6 ಕಿಲೋಮೀಟರ್ ಇಲ್ಲಿ ಉಂಟು. ಮತ್ತೆ ಇಲ್ಲಿಂದ ಇಲ್ಲಿಗೆ ಫ್ರಮ್ ಹಿಯರ್ ಟು ಹಿಯರ್, ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಫೋರ್ಸ್ ಆಕ್ಟಿಂಗ್ ಡೌನ್ವರ್ಡ್. 4 ಕಿಲೋಮೀಟರ್ ಫೋರ್ಸ್ ಆಕ್ಟಿಂಗ್ ಡೌನ್ವರ್ಡ್. therefore UDL uniformly varying, that is inclined. You come down by 4 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ ಬರುವಾಗ 4 ಕಿಲೋಮೀಟರ್ ಡೌನ್ ಆಕ್ಟಿಂಗ್ ಡೌನ್ವರ್ಡ್. therefore 4 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ 4 ಬಂದಿದೆ. 4 ಬಂದ ಕೂಡಲೇ ಉಳಿದದ್ದು 2 ಕಿಲೋಮೀಟರ್. ಇಲ್ಲಿಂದ ಇಲ್ಲಿ ಬರುವಾಗ 4 ಕಿಲೋಮೀಟರ್ ಕೆಳಗಡೆ ಬಂದಿದ್ದೀವಿ ನಾವು. ಈ ಪಾಯಿಂಟ್ ಅಲ್ಲಿ when you reach this point, ಈ ಪಾಯಿಂಟ್ ಅಲ್ಲಿ 2 ಕಿಲೋಮೀಟರ್ ಆಕ್ಟಿಂಗ್ ಡೌನ್. that completes the shear force diagram. That completes the shear force diagram. ನೀವು ಶುರುಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನ ಪ್ಲಾಟಿಂಗ್ ಮಾಡಬಹುದು, ಅಥವಾ ಸ್ಟ್ರೈಟ್ ಅವೇ ಈ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ಈಗ ಪ್ಲಾಟ್ ಮಾಡ್ತಾ ಹೋಗ್ಬೋದು. 18 ಕಿಲೋಮೀಟರ್ ಅಪ್ವರ್ಡ್, ಇಲ್ಲಿಂದ ಇಲ್ಲಿಗೆ 8 ಕಿಲೋಮೀಟರ್ ಡೌನ್ವರ್ಡ್ ಇನ್ಕ್ಲೈನ್, UDL below, and then 2 kilometers down, come down, and then from here to here it is 8 kilometers. Then continue this line. ಮತ್ತೆ ಇದನ್ನಂತೂ 2 ಕಿಲೋಮೀಟರ್ ಕೆಳಗಡೆ ಆಕ್ಟ್ ಮಾಡ್ತಾ ಇದೆ, ಕೆಳಗಡೆ ಬನ್ನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಡೌನ್ ಕೆಳಗಡೆ ಆಕ್ಟ್ ಮಾಡ್ತಾ ಇದೆ. ಕಂಟಿನ್ಯೂ ಇದನ್ನ ಕಂಟಿನ್ಯೂ ಮಾಡಿ. ಮತ್ತೆ ಈ ಪಾಯಿಂಟ್ ಬಂದಾಗ 2 ಕಿಲೋಮೀಟರ್ ಡೌನ್. ಅದು ದಿಸ್ ಕಂಪ್ಲೀಟ್ ದ ಡ್ರಾಯಿಂಗ್ ಆಫ್ ಶಿಯರ್ ಫೋರ್ಸ್ ಡಯಾಗ್ರಾಮ್. ಈಗ ಏನಂತ ಹೇಳಿದ್ರೆ ನೋಡಿ, ಈಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಶಿಯರ್ ಫೋರ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಇಂಟು 2 8 ಕಿಲೋಮೀಟರ್ ಪ್ಲಸ್ 2 10 ಕಿಲೋಮೀಟರ್ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 18 ಕಿಲೋಮೀಟರ್ ಅಪ್ವರ್ಡ್ ಇದೆ. therefore 8 ಕಿಲೋಮೀಟರ್ ಅಪ್ವರ್ಡ್, 8 ಕಿಲೋಮೀಟರ್ ಲೆಫ್ಟ್ ಸೆಕ್ಷನ್, ಲೆಫ್ಟ್ ಸೈಡ್ ಸೆಕ್ಷನ್ 8 ಕಿಲೋಮೀಟರ್ ಲೆಫ್ಟ್ ಸೈಡ್ ಸೆಕ್ಷನ್ ಅಲ್ಲಿ ಅಪ್ವರ್ಡ್. ಬಲಗಡೆ ತಗೊಂಡ್ರೆ 8 ಕಿಲೋಮೀಟರ್ ಡೌನ್ವರ್ಡ್ ಇಲ್ಲಿಂದ ಇಲ್ಲಿವರೆಗೆ. therefore ನಮ್ಮ ಸೈನ್ ಕನ್ವೆನ್ಷನ್ ಪ್ರಕಾರ ಇದು ಪಾಸಿಟಿವ್ ಬೆಂಡಿಂಗ್ ಮೊಮೆಂಟ್, ಸಾರಿ ಪಾಸಿಟಿವ್ ಶಿಯರ್ ಫೋರ್ಸ್. ನಾವೇನು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ಇದು ಪಾಸಿಟಿವ್ ಶಿಯರ್ ಫೋರ್ಸ್ ಆಗ್ತದೆ. ಈಗ ಈ ಪಾಸಿಟಿವ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಲಾಭ ಏನು ಅಂತ ಹೇಳಿದ್ರೆ, ಎಲ್ಲಾ ಪಾಯಿಂಟ್ ಅಲ್ಲಿ ನಾವು ಶಿಯರ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ ಈ ಡಯಾಗ್ರಾಮ್ ಇಂದ. ನಾನಾಗ್ಲೇ ಹೇಳಿದೆ ನಿಮ್ಗೆ, ಎಲ್ಲಾ ಪಾಯಿಂಟ್ ಅನ್ನು ನಾವು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಆಗುದಿಲ್ಲ. ಕೆಲವು ಕ್ರಿಟಿಕಲ್ ಪಾಯಿಂಟ್ಸ್ ಎಲ್ಲಿ ಲೋಡ್ ಜಾಸ್ತಿ ಇದೆ ಮತ್ತೆ ಯಾವುದು ಸಪೋರ್ಟ್ ಇದೆ, ಕ್ರಿಟಿಕಲ್ ಪಾಯಿಂಟ್ ಎಲ್ಲಿ ಉಂಟು ಅಲ್ಲಿ ಮಾತ್ರ ನಾವು ಶಿಯರ್ ಫೋರ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳೋದು ಅವ್ರಿಗೆ, ಅಲ್ಲಿ ಮಾತ್ರ ಮಾಡಿ ಅದನ್ನ ಪ್ಲಾಟ್ ಮಾಡ್ತೀವಿ. ಮತ್ತೆ ಬೇಕಾದದನ್ನ ಎಲ್ಲಿ ಬೇಕಲ್ಲಿ ನಾವು ಇದನ್ನ ಮೆಜರ್ಮೆಂಟ್ ಮಾಡ್ಕೊಳ್ಬಹುದು. ಅದಕ್ಕೆ ಅಲ್ಲಿಗೆ ಎಷ್ಟು ಬೇಕಷ್ಟನ್ನ ಸೆಕ್ಷನ್ ತಯಾರು ಮಾಡಬಹುದು, ಬೀಮ್ ಅನ್ನು ತಯಾರು ಮಾಡಬಹುದು. ಮತ್ತೆ ಇದು ಸೆಕೆಂಡ್ ಸ್ಟೆಪ್ ಆಯ್ತು. ಮೊದಲನೇ ಸ್ಟೆಪ್ ಏನು, ರಿಯಾಕ್ಷನ್ ಫೈಂಡ್ ಔಟ್ ಮಾಡೋದು, ದಟ್ ವಿ ಹ್ಯಾವ್ ಡನ್ ಇಟ್. ಎರಡನೇ ಸ್ಟೆಪ್ ಏನು, ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಇದನ್ನ ಮಾಡಿದ್ವಿ, 2 ಕೆಲಸ ಆಯ್ತು. ಇನ್ನು ಮೂರನೇ ಕೆಲಸ ಏನಂತ ಹೇಳಿದ್ರೆ ಬೆಂಡಿಂಗ್ ಮೊಮೆಂಟ್ ಡ್ರಾಯಿಂಗ್ ಮಾಡೋದು. ಬೆಂಡಿಂಗ್ ಮೊಮೆಂಟ್ ಡ್ರಾಯಿಂಗ್ ಮಾಡ್ಲಿಕ್ಕೆ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಮಾಡಬೇಕು. ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಮಾಡ್ಲಿಕ್ಕೆ ನಾವು ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಬೆಂಡಿಂಗ್ ಮೊಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಈ ಡಯಾಗ್ರಾಮ್ ಏನು ನಮ್ಮ ಒಟ್ಟಿಗೆ ಇದೆ, ನಮ್ಮ ಜೊತೆಲಿ ಇದೆ, ಆಲ್ರೆಡಿ ಇದೆಲ್ಲ ಮಾಡಿದೀವಿ. ಈಗ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ಅಟ್ ಡಿ, ಬೆಂಡಿಂಗ್ ಮೊಮೆಂಟ್ ಅಟ್ ಡಿ ಇಟ್ ಈಸ್ ಆಲ್ವೇಸ್ 0. ಯಾಕೆ ಅಂತ ಹೇಳಿದ್ರೆ ಇದು ಫ್ರೀ ಎಂಡ್. ಫ್ರೀ ಎಂಡ್ ಅಲ್ಲಿ ಮೊಮೆಂಟ್ ಇರುವುದಿಲ್ಲ. ಫ್ರೀ ಎಂಡ್ ಮತ್ತೆ ಸಿಂಪ್ಲಿ ಸಪೋರ್ಟೆಡ್ ಎಂಡ್ ಅಲ್ಲಿ ಮೊಮೆಂಟ್ ಇಲ್ಲ. ಮೊಮೆಂಟ್ ನಾವು ಇಲ್ಲ, ಮೊಮೆಂಟ್ 0 ಮೊಮೆಂಟ್. ಇಲ್ಲಿ ಬರುವ, ಇಲ್ಲಿ ಬಂದ್ರೆ ಈ ಪಾಯಿಂಟ್ ಅಲ್ಲಿ ಬಂದ್ರೆ ಸಿ ಅಲ್ಲಿ ಬಂದ್ರೆ ಎಷ್ಟು ಮೊಮೆಂಟ್ ಇದೆ, ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ನಾವು ಈ ಕಡೆ ಸೆಕ್ಷನ್ ಕನ್ಸಿಡರ್ ಮಾಡ್ಬೇಕು ಅಥವಾ ಈ ಕಡೆ ಸೆಕ್ಷನ್ ಕನ್ಸಿಡರ್ ಮಾಡ್ಬೇಕು. ನಾವು therefore ಏನ್ ಮಾಡ್ಬೇಕು, ಈಗ ನಾವು ಇಲ್ಲಿ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಪಾಯಿಂಟ್ ಅಲ್ಲಿ ನೋಡಿ 2 ಇಂಟು 2 2 ಇಂಟು 2
2 ಕಿಲೋನ್ಯೂಟನ್ 2 ಮೀಟರ್. therefore ನಾವು 2 into 2 ಕಿಲೋನ್ಯೂಟನ್ ಮೀಟರ್. ಈಗ ಇದು ಈ ಫೋರ್ಸ್ ಯುಡಿಎಲ್ ಇದು. ಈ ಯುಡಿಎಲ್ 2 into 2 4 ಕಿಲೋನ್ಯೂಟನ್. 2 into 2 ಎಲ್ಲ ಆಕ್ಟ್ ಮಾಡ್ತಾ ಇದೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಟ್ ಇಸ್ ಅಸ್ಯೂಮ್ಡ್ ದಟ್ ಇಟ್ ಇಸ್ ಆಕ್ಟಿಂಗ್ ಅಟ್ ದ ಸೆಂಟರ್ 1 ಮೀಟರ್. ಇಲ್ಲಿಂದ ಇಲ್ಲಿಗೆ 1 ಮೀಟರ್. ಅದನ್ನ ಇಲ್ಲಿ ಬರ್ತದೆ. now therefore moment at this point is equal to E kilonewton meter. ಹಾಗೆ ನೀವು ಬೆಂಡಿಂಗ್ ಮೊಮೆಂಟ್ ಈ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗ್ತದೆ? ಈಗ ನೋಡಿ, ಈಗ ಬಲಗಡೆ ಇದು ಇದೆಲ್ಲ ರೈಟ್ ಸೈಡ್ ಇದು ಅಥವಾ ಲೆಫ್ಟ್ ಸೈಡ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾವು ಯಾವ್ದು ಕನ್ಸಿಡರ್ ಮಾಡಿದ್ರು ಕೂಡ ಸೇಮ್ ರಿಸಲ್ಟ್ ನಮ್ಗೆ ಅದೇ ರಿಸಲ್ಟ್ ಬರುತ್ತೆ. ಈಗ 2 into 4 2 into 4 ಹಾಗೆ ಇದು 2 into 2 ಒಟ್ಟಿಗೆ 4 ಕಿಲೋನ್ಯೂಟನ್. ಇಟ್ ಇಸ್ ಅಸ್ಯೂಮ್ಡ್ ದಟ್ ಇಟ್ ಇಸ್ ಆಕ್ಟಿಂಗ್ ಅಟ್ ದ ಇದು ಸೆಂಟ್ರಲ್ ಆಕ್ಟ್ ಮಾಡ್ತಾ ಇದೆ ಅಂತ ಅಸ್ಯೂಮ್ ಮಾಡಿದ್ದೀವಿ. ಅಸ್ಯೂಮ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಮತ್ತೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು? 2 + 1 3 ಮೀಟರ್. ಇದು ಲೋಡ್, ಇದು 2 into 2 ಲೋಡು ಮತ್ತೆ ಡಿಸ್ಟೆನ್ಸ್ 3 ಇಲ್ಲಿಂದ ಸೆಂಟರ್ ಇಂದ ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಪ್ಲಸ್ ಇನ್ನೊಂದು ಲೋಡ್ ಇದೆ ಇಲ್ಲಿ 2 ಕಿಲೋಮೀಟರ್. ಎಲ್ಲಿದೆ ಅದು? 2 ಮೀಟರ್ ಡಿಸ್ಟೆನ್ಸ್ ಇದೆ. when you calculate the moment, see ಎಲ್ಲಾ ಮೊಮೆಂಟ್ಗಳು ಈ ಡೈರೆಕ್ಷನ್ ಅಲ್ಲಿ ಈಗ ಆಕ್ಟ್ ಮಾಡ್ತಾರೆ. ಈ ಲೋಡ್ ಈಗ ಅಪ್ಲೈ ಮಾಡಿದಾಗ ಹೀಗೆ ಆಗ್ಬೇಕಲ್ಲ, ಅದನ್ನ ಇಲ್ಲಿ ಬರ್ತಿದ್ದೀನಿ ನಾನು ಡಿಫ್ಲೆಕ್ಷನ್ ಶೇಪ್ ಅಂತ ಹೀಗೆ ಆಗ್ಬೇಕು. ಅದನ್ನ ಎಲ್ಲ ಒಂದೇ ಡೈರೆಕ್ಷನ್ ಇದಾವೆ. ಇದೆಲ್ಲ ಪ್ಲಸ್ ಆಯ್ತು. ನಾವು therefore ಇದೇನಾಯ್ತು? ಈಗ ಇಲ್ಲಿ 24 ಕಿಲೋನ್ಯೂಟನ್ ಮೀಟರ್ ಆಯ್ತು. 24 ಕಿಲೋನ್ಯೂಟನ್ ಮೀಟರ್. ಅಂಡ್ ಸಿಮಿಲರ್ಲಿ ಈ ಪಾಯಿಂಟ್ ಅಲ್ಲಿ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಮೊಮೆಂಟ್, ಯಾಕಂತ ಹೇಳಿದ್ರೆ ಇದು ಫಿಕ್ಸ್ಡ್ ಎಂಡ್. ಯಾಕಂದ್ರೆ ಎಲ್ಲಾ ಲೋಡ್ ಅನ್ನ ಇದೇ ತಗೊಳ್ಬೇಕು. ಇದ್ರ ಮೇಲೆ ಆಕ್ಟ್ ಮಾಡ್ತಿರೋ ಲೋಡ್ ಅನ್ನ ಇಲ್ಲೇ ನಾವು ಕ್ರಿಯೇಟ್ ಮಾಡ್ಬೇಕು. ಏನಂತ ಸೆಕ್ಷನ್ ಅನ್ನ ದೊಡ್ಡ ಸೆಕ್ಷನ್ ಎಷ್ಟು ಬೇಕು ಲೋಡ್ ಎಷ್ಟು ಉಂಟು ಅದಕ್ಕೆ ಬೇಕಾದನ್ನು ನಾವು ತಯಾರು ಮಾಡ್ಬೇಕು. ಬೀಮ್ ಅಂತ ತಯಾರು ಮಾಡ್ಬೇಕು. therefore ಇದನ್ನ ಈಗ ಮೊಮೆಂಟ್ ಈ ಪಾಯಿಂಟ್ ಅಲ್ಲಿ ಎಷ್ಟು ಉಂಟು, ಈ ಮೊಮೆಂಟ್ ಎಷ್ಟು ಉಂಟು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಅಗೇನ್ ಇಲ್ಲಿ ನೋಡಿ, ಇದು 2 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 6 ಮೀಟರ್ ಇಲ್ಲಿ ಬರ್ತಿದೆ. 2 into 6 ಪ್ಲಸ್ 2 into 2 4 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟು? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 5 ಮೀಟರ್. ಇದು 5 ಮೀಟರ್ ಬಂದಿದೆ. ಹಾಗೆ ಇನ್ನೊಂದು ಫೋರ್ಸ್ ಇದೆ. ಇನ್ನೊಂದು ಫೋರ್ಸ್ 2 ಕಿಲೋಮೀಟರ್. ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ? 4 ಮೀಟರ್ ಇದೆ. ಇಲ್ಲಿಂದ ಬರ್ತಿದ್ದೀವಿ. ಹಾಗೆ ಸಿಮಿಲರ್ಲಿ ಇದನ್ನ ಇನ್ನೊಂದು ಫೋರ್ಸ್ ಇದು ಪಾಯಿಂಟ್ ಲೋಡ್ ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಗುಣಿಸು 2 ಮೀಟರ್ ಅದನ್ನು ಬರ್ತಿದ್ದೀವಿ. ಇನ್ನೊಂದು ಲೋಡ್ ಉಂಟು ಇಲ್ಲಿ, ಇನ್ನೊಂದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಇದೆ. ಇಲ್ಲಿಂದ ಇಲ್ಲಿಗೆ 4 into 2 ಟೋಟಲ್ ಲೋಡ್ ಎಷ್ಟು? 4 into 2 4 into 2 8 ಕಿಲೋಮೀಟರ್ ಲೋಡ್ ಬರ್ತಿದ್ದೀವಿ. ಎಲ್ಲಿ ಆಕ್ಟ್ ಮಾಡ್ತಾ ಇದ್ದು? ಇಟ್ ಇಸ್ ಅಲ್ಟಿಮೇಟ್ ಇಸ್ ಆಕ್ಟಿಂಗ್ ಅಟ್ ದ ಸೆಂಟರ್. ಈ ಸೆಂಟರ್ ಆಕ್ಟ್ ಮಾಡಿದ್ದೀವಿ. ದಟ್ ಇಸ್ ನಾಟ್ ವಿ ಹ್ಯಾವ್ ಕನ್ಸಿಡರ್ಡ್ ಹಿಯರ್. therefore ಈ ಕ್ಯಾಲ್ಕುಲೇಷನ್ ಮಾಡಿದಾಗ 52 ಕಿಲೋಮೀಟರ್ ಮೀಟರ್. ದಟ್ ಇಸ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್. ಮತ್ತೀಗ ನಮ್ದು ಸೈನ್ ಕನ್ವೆನ್ಷನ್ ಪ್ರಕಾರ ಇದು ಈ ಒಂದು ನಮ್ಮ ಈ ಬೆಂಡಿಂಗ್ ಈ ಬೀಮ್ಗೆ ಡಿಫ್ಲೆಕ್ಷನ್ ಹೀಗೆ ಆಗ್ಬೇಕು, ಬೇರೆ ಏನೋ ಚಾನ್ಸ್ ಇಲ್ಲ. ಈಗ ಬೆಂಡಿಂಗ್ ಮೊಮೆಂಟ್ ಹೀಗೆ ಆಗ್ಬೇಕು ಅಂತ ಇದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸೈನ್ ಕನ್ವೆನ್ಷನ್ ಪ್ರಕಾರ ನಾವೇನ್ ಮಾಡಿದೀವಿ? ಇದನ್ನ ಆಗಿಂಗ್ ಬೆಂಡಿಂಗ್ ಮೊಮೆಂಟ್ ಅಂತ ತಗೊಂಡಿದ್ದೀವಿ. ಈ ಆಗಿಂಗ್ ಬೆಂಡಿಂಗ್ ಮೊಮೆಂಟ್ ಅಂತ ತಗೊಂಡಿರೋದು ಇದನ್ನ ನೆಗೆಟಿವ್ ಬೆಂಡಿಂಗ್ ಮೊಮೆಂಟ್. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ರೆಫರೆನ್ಸ್ ಇಂದ ಕೆಳಗಡೆಗೆ ಪ್ಲಾಟ್ ಮಾಡ್ಬೇಕು. ಈ ರೆಫರೆನ್ಸ್ ಇಂದ ಕೆಳಗಡೆ ಪ್ಲಾಟ್ ಮಾಡ್ಲಿಕ್ಕಿದ್ರೆ ಪ್ಲಾಟ್ ಮಾಡ್ಬೇಕು. ಟೇಕ್ ರೆಫರೆನ್ಸ್, ಒಂದು ರೆಫರೆನ್ಸ್ ತಗೊಳ್ಳಿ. ಇದು 0 ರೆಫರೆನ್ಸ್, 0 ರೆಫರೆನ್ಸ್. ಈ 0 ರೆಫರೆನ್ಸ್ ಮತ್ತೆ ಇಲ್ಲಿ ಈ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವೀಗ. ಇದು MC. ಈ ಪಾಯಿಂಟ್ ಅಲ್ಲಿ ಮೊಮೆಂಟ್ ಬೆಂಡಿಂಗ್ ಮೊಮೆಂಟ್ ಅಟ್ C 8 ಕಿಲೋಮೀಟರ್. ಒಂದು ಸ್ಕೇಲ್ ಇಲ್ಲಿಂದ ಇಲ್ಲಿಗೆ ಪ್ಲಾಟ್ ಮಾಡಿ 8 ಕಿಲೋಮೀಟರ್. ಇಲ್ಲಿಂದ ಇಲ್ಲಿ ಒಂದು ಪ್ಲಾಟ್ ಮಾಡಿ 8 ಕಿಲೋಮೀಟರ್ ಡೌನ್. ಇಲ್ಲಿಂದ ಇಲ್ಲಿಗೆ 8 ಕಿಲೋಮೀಟರ್. ನೆಕ್ಸ್ಟ್ ಪಾಯಿಂಟ್ ಬಿ ಗೆ ಬಂದ್ರೆ ಪಾಯಿಂಟ್ ಬಿ ಎಷ್ಟು ಕಿಲೋಮೀಟರ್ ಇದೆ? ಕಿಲೋಮೀಟರ್ ಮೀಟರ್. ಪಾಯಿಂಟ್ ಬಿ ಅಲ್ಲಿ 24 ಕಿಲೋಮೀಟರ್ ಮೀಟರ್ ಬೆಂಡಿಂಗ್ ಮೊಮೆಂಟ್ ಬಂದಿದೆ. therefore ಏನ್ ಮಾಡ್ಬೇಕು ಈಗ ನಾವು ಅಂತ ಹೇಳಿದ್ರೆ ಬಿಲೋ ದಿಸ್ ಯು ಮೆಜರ್ ದಿಸ್ ಡಿಸ್ಟೆನ್ಸ್ ಅಂಡ್ ಮಾರ್ಕ್ ದಿಸ್ ಪಾಯಿಂಟ್. ಇಟ್ ಈಸ್ 24 kilonewton meter. And similarly ಈ ಪಾಯಿಂಟ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಅಟ್ ಎ ಬೆಂಡಿಂಗ್ ಮೊಮೆಂಟ್ ಅಟ್ ಎ ಎಷ್ಟಾಗ್ತದೆ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಇದು 52 ಕಿಲೋಮೀಟರ್ ಮೀಟರ್. 52 ಕಿಲೋಮೀಟರ್ ಮೀಟರ್ ನ ಇಲ್ಲಿ ಡ್ರಾ ಮಾಡಿ. ಈಗ ನಾವು ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್. ಈ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಕಂಪ್ಲೀಟ್ ಮಾಡಬೇಕು. ರೆಫರೆನ್ಸ್ ಇಲ್ಲಿ ತಗೊಂಡಿದೀವಿ. ಇದು UDL. ಯಾವಾಗಲೂ ಬೆಂಡಿಂಗ್ ಮೊಮೆಂಟ್ UDL ಕೆಳಗಡೆ ಯಾವಾಗಲೂ ಕರ್ವ್ ಇರ್ತದೆ. ಕರ್ವ್ ಶೇಪ್ ಇರ್ತದೆ. ಇದು ಕರ್ವ್ ಲೈನ್.
ಮತ್ತೆ ಇಲ್ಲಿ ಇಲ್ಲಿ ಯಾವುದು ಲೋಡ್ ಆಕ್ಟ್ ಮಾಡ್ತಾ ಇಲ್ಲ. therefore it is linear it is a line diagram. It is straight line. ಇದು 20 ಇಲ್ಲಿ 8 ಕಿಲೋಮೀಟರ್ ಇಲ್ಲಿ 24 ಕಿಲೋಮೀಟರ್ ಮೀಟರ್. ಮತ್ತೆ ಇಲ್ಲಿ ಬರುವಾಗ ಅಗೈನ್ ಇಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿ 8 ಇದು ಇಲ್ಲಿ ಬಿಲೋ ದಿಸ್ ಯುಡಿಎಲ್, ಈ ಯುಡಿಎಲ್ ಕೆಳಗಡೆ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಶೇಪ್ ಅಗೈನ್ ಪ್ಯಾರಾಬೋಲಿಕ್ ಇರುತ್ತೆ. ಈಗ ಈ ದೆನ್ ಇದನ್ನ ಪ್ಲಾಟ್ ಮಾಡಿ ಇದು ಕರ್ವ್ ಲೈನ್ ಇಲ್ಲಿಂದ ಇಲ್ಲಿವರೆಗೆ ಸ್ಟ್ರೈಟ್ ಲೈನು, ಇಲ್ಲಿಂದ ಇಲ್ಲಿವರೆಗೆ ಕರ್ವ್ ಲೈನ್. ಮತ್ತೆ ಇದನ್ನ ಡಯಾಗ್ರಾಮ್ ಕಂಪ್ಲೀಟ್ ಮಾಡಿಬಿಟ್ಟು ದಿಸ್ ಗಿವ್ಸ್ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್. ಈ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಅಗೈನ್ ಅಡ್ವಾಂಟೇಜ್ ಏನು ಅಂತ, ಯಾಕೆ ಇದನ್ನ ಮಾಡಬೇಕು ನಾವು ಅಂತ, ವಾಟ್ ಇಸ್ ದ ಲಾಭ, ಏನ್ ಲಾಭ? ಈಗ ನೋಡಿ ಈ ಬೀಮ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಬಟ್ ನಾವೇನ್ ಮಾಡಿದೀವಿ, ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಇಡೀ ದಿವಸ ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, 1 ಪಾಯಿಂಟ್ 2 ಪಾಯಿಂಟ್ ಕ್ರಿಟಿಕಲ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಸೈಲೆಂಟ್ ಪಾಯಿಂಟ್ಸ್ ಗಳಲ್ಲಿ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನ ಪ್ಲಾಟಿಂಗ್ ಮಾಡಿ ಅದರ ನಂತರ ಉಂಟಲ್ಲ ಎಲ್ಲಿ ಬೇಕು ನಮ್ಗೆ ಆ ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಅಡ್ವಾಂಟೇಜ್ ಆಫ್ ಪ್ಲಾಟಿಂಗ್ ದ ಬೆಂಡಿಂಗ್ ಮೊಮೆಂಟ್. ಇದು ನಮ್ದು ಸಣ್ಣ ಸ್ಟ್ರಕ್ಚರ್, ಎಷ್ಟು ದೊಡ್ಡ ವಿಷಯ ಏನಾಗುದಿಲ್ಲ. ಯಾವ್ದು ದೊಡ್ಡ ಟವರ್ಗಳು ಅಥವಾ ದೊಡ್ಡ ಮಲ್ಟಿ ಸ್ಟೋರೇಜ್ ಕಾಂಪ್ಲೆಕ್ಸ್ಗಳು ಅಂತದನ್ನ ಡಿಸೈನ್ ಮಾಡುವಾಗ ನಾವು ಪ್ಲಾಟ್ ಮಾಡ್ಲೇಬೇಕು, ಮತ್ತೆ ಕೆಲಸ ಬೇಕಾಗ್ತದೆ ನಮ್ಗೆ. ಈಗ ಒಂದು ಬಿಲ್ಡಿಂಗ್ ಅಲ್ಲಿ ಒಂದು 10 ಬೀಮ್ ಇರ್ತದೆ. ನಾವು ನೀವು ಒಂದು ಮನೆ ಕಟ್ಟಿದ್ರೆ ಅದು ಒಂದು 10 ಬೀಮ್ ಇರ್ತದೆ. ದೊಡ್ಡ ಮಲ್ಟಿ ಸ್ಟೋರೇಜ್ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಒಂದು 1000 ಬೀಮ್ ಇರ್ತದೆ. ಆ ಮಲ್ಟಿ ಸ್ಟೋರೇಜ್ 1000 ಒಂದು ಬೀಮ್ ಅಲ್ಲಿ ನೀವು ₹1 ಬಿಡಿದ್ರೆ, ಮಲ್ಟಿ ಸ್ಟೋರೇಜ್ ಕಾಂಪ್ಲೆಕ್ಸ್ ಕಟ್ಟುವಾಗ 1% ಸ್ಟೀಲ್ ಉಳಿದ್ರೆ ಮಲ್ಟಿ ಸ್ಟೋರೇಜ್ ಕಾಂಪ್ಲೆಕ್ಸ್ 1000 ಬೀಮ್ ಅಲ್ಲಿ 1000 kg ಉಳಿದ್ರೆ ಅವಾಗ 1 ಟನ್ ಸೇವಿಂಗ್ ಆಗ್ತದೆ. ಅದರಿಂದ ಅಡ್ವಾಂಟೇಜ್. ಅವಾಗ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೆಜರ್ಮೆಂಟ್, ವಿ ಆರ್ ಮೆಜರಿಂಗ್ ದ ಬೆಂಡಿಂಗ್ ಮೂಮೆಂಟ್ ಫ್ರಮ್ ದ ಡಯಾಗ್ರಾಮ್. ಬೆಂಡಿಂಗ್ ಮೂಮೆಂಟ್ ಪ್ಲಾಟ್ ಮಾಡುದು, ಮತ್ತೆ ಅದರಿಂದ ನಾವು ಅದನ್ನ ಮೆಜರ್ಮೆಂಟ್ ಮಾಡಿಬಿಟ್ಟು ಯಾವ ಪಾಯಿಂಟ್ ಅಲ್ಲಿ ಬೇಕು, ಎಷ್ಟು ಸೆಕ್ಷನ್ ಬೇಕಾದ್ರೆ ಡಿಸೈನ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್, ಮತ್ತೆ ಇದೊಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಇದ್ರ ಬಗ್ಗೆ ನಾವು ಇನ್ನೊಂದು ಕ್ಲಾಸ್ ಅಲ್ಲಿ ರೆಫರ್ ಮಾಡಿದೀವಿ. ನಾನು ಇನ್ನೊಂದು ಪ್ರಾಬ್ಲಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬೇರೆ ಪ್ರಾಬ್ಲಮ್. ನೀವು ಹಿಂದಿನ ಕ್ಲಾಸ್ ಅಲ್ಲಿ ಯು ಕ್ಯಾನ್ ರೆಫರ್ ದಿಸ್ ಇನ್ ದ ಪ್ರೀವಿಯಸ್ ಕ್ಲಾಸ್. ದೇರ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್, ಇದನ್ನೇ ಎಕ್ಸ್ಪ್ಲೈನ್ ಮಾಡಿದೀವಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ. ಬಟ್ ಸ್ಟಿಲ್ ಒಂದ್ಸಾರಿ ಹೇಳ್ತೀನಿ ನಾನು, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೇನಂತ ಹೇಳಿದ್ರೆ, ಈಗ ಫಸ್ಟ್ ಜಾಬ್ ನಮ್ಮ ಮಕ್ಕಳು ಮಾಡುವಂತದ್ದು, ಫಸ್ಟ್ ಇದನ್ನ ಸರಿಯಾಗಿ ಓದ್ಬೇಕು, ಕರೆಕ್ಟ್ ಆಗಿ ಓದ್ಬೇಕು. 2 ಸಾರಿ ಓದ್ಬೇಕು, 3 ಸಾರಿ ಓದ್ಬೇಕು. ಫಸ್ಟ್ ಮಕ್ಕಳು ಇದನ್ನ ಕರೆಕ್ಟ್ ಆಗಿ ಓದ್ಬೇಕು. ಓದಿ ಆದ ನಂತರ ಈ ಡಯಾಗ್ರಾಮ್ ಅನ್ನೋದು ಸರಿಯಾಗಿ ಬರಬೇಕು. ನೀವು ಡಯಾಗ್ರಾಮ್ ಅನ್ನೋದು ಸರಿಯಾಗಿ ಬರೆದ್ರೆ ನಿಮ್ದು ಪ್ರಾಬ್ಲಮ್ ಸಾಲ್ವ್, 90% ಪ್ರಾಬ್ಲಮ್ ಸಾಲ್ವ್ ಅಂತ ಅರ್ಥ. ಅದಕ್ಕೆ ಇದನ್ನ ಸರಿಯಾಗಿ ಬರೀಬೇಕು. ಲೆಫ್ಟ್ ಸೈಡ್ ಅಂದ್ರೆ ಏನು, ರೈಟ್ ಸೈಡ್ ಅಂದ್ರೆ ಏನು, ಎಲ್ಲಿಂದ ಎಲ್ಲಿವರೆಗೆ ಬೀಮ್ ಆಕ್ಟ್ ಮಾಡಿದ್ರು, ಲೋಡ್ ಆಕ್ಟ್ ಮಾಡ್ತಾ ಇದೆ, ಯಾವ ಡಿಸ್ಟೆನ್ಸ್ ಅಲ್ಲಿ ಇದೆ, ಅದೆಲ್ಲ ಕರೆಕ್ಟ್ ಆಗಿ ಬರೀಬೇಕು. ಎಲ್ಲ ವಿಚಾರ ನಿಮ್ಗೆ ಗೊತ್ತಿರ್ತದೆ. ಬೆಂಡಿಂಗ್ ಮೂಮೆಂಟ್ ಪ್ಲಾಟ್ ಮಾಡ್ಲಿಕ್ಕೆ ಗೊತ್ತು ನಿಮ್ಗೆ, ಶಿಯರ್ ಫೋರ್ಸ್ ಪ್ಲಾಟ್ ಮಾಡ್ಲಿಕ್ಕೆ ಗೊತ್ತು, ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಗೊತ್ತಿದೆ, ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಗೊತ್ತಿದೆ. ಅನ್ಫಾರ್ಚುನೇಟ್ಲಿ ಯು ಡೋಂಟ್ ನೋ ಹೌ ಟು ಪ್ಲಾಟ್ ದಿಸ್. ಆವಾಗ ಎಂಟೈರ್ ಪ್ರಾಬ್ಲಮ್ ನಮ್ದು 0 ಆಗಿರುತ್ತದೆ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಓದಬೇಕು ಮಕ್ಕಳುಗಳು. ಮತ್ತೆ ಇದನ್ನ ಸರಿಯಾಗಿ ಪ್ರಾಬ್ಲಮ್ ಓದ್ಬಿಟ್ಟು ಇದನ್ನ ಪ್ರಾಬ್ಲಮ್ ಬರೀಬೇಕು. ನಾವು ಇದನ್ನ ಬರೆದ ಮೇಲೆ ಅಗೇನ್ ಸೇಮ್ ಥಿಂಗ್. ಹೇಗೆ ಸೇಮ್ ಥಿಂಗ್ ಅಂತ ಹೇಳಿದ್ರೆ, ಒಂದು ಲೋಡ್ ಇಲ್ಲ ಮಾಡ್ತಾ ಇದೆ, 2 ರಿಯಾಕ್ಷನ್ ಇದೆ, RA ಪ್ಲಸ್ RC ಅಂತ 2 ರಿಯಾಕ್ಷನ್ ಇದೆ. ಸಿಗ್ಮಾ V ಫಸ್ಟ್ ಕಂಡೀಷನ್, ಫಸ್ಟ್ ಸ್ಟೆಪ್ ಮೊದಲನೇ. ಇದು RA ಎಷ್ಟು, RB RC ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಸೇಮ್ ಮೆಕ್ಯಾನಿಸಮ್, ಇಷ್ಟವರೆಗೆ ನಾವೇನೆಲ್ಲ ಮಾತಾಡಿದೀವಿ ಅದೇ ಮೆಕ್ಯಾನಿಸಮ್ ಮಾಡಬೇಕು. ಮತ್ತೆ ಇದು RA 3 ಕಿಲೋನ್ಯೂಟನ್ ಬರ್ತದೆ, RC 1 ಕಿಲೋನ್ಯೂಟನ್ ಬರುತ್ತೆ. ಅಂದ್ರೆ ಈ RC ಈ ಸಪೋರ್ಟ್ 1 ಕಿಲೋನ್ಯೂಟನ್ ಲೋಡ್ ಅನ್ನು ರೆಸಿಸ್ಟ್ ಮಾಡುತ್ತೆ. ಇದು RA ದಟ್ ಇಸ್ 3 ಕಿಲೋನ್ಯೂಟನ್ ಲೋಡ್ ಅನ್ನು ರೆಸಿಸ್ಟ್ ಮಾಡ್ತದೆ. ಇದಾದ ನಂತರ ಈ RA ಮತ್ತು RC ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ನಮ್ಗೆ ಈ ಶಿಯರ್ ಫೋರ್ಸ್ ಡಯಾಗ್ರಾಮ್ ಪ್ಲಾಟ್ ಮಾಡ್ಲಿಕ್ಕೆ ಆಗ್ತದೆ. ಈ ಶಿಯರ್ ಫೋರ್ಸ್ ಅನ್ನ ಪ್ಲಾಟ್ ಮಾಡ್ಲಿಕ್ಕೆ ಮತ್ತೆ ವಾಪಸ್ ಅಗೈನ್ ಈ ಎಲ್ಲ ಪಾಯಿಂಟ್ಸ್ ಗಳನ್ನೆಲ್ಲ ನೀವು 3 ಲೈನ್ಸ್ ಕನ್ಸ್ಟ್ರಕ್ಷನ್ ಲೈನ್ಸ್ ಅಲ್ಲಿ ಡ್ರಾಪ್ ಮಾಡಿ ಕೆಳಗಡೆಗೆ. ಇದು ಮಾಡಿದ ನಂತರ ಏನ್ ಮಾಡ್ಬೇಕು, ಯು ಟೇಕ್ ರೆಫರೆನ್ಸ್. ಇದೊಂದು ರೆಫರೆನ್ಸ್ ತಗೊಳ್ಳಿ. ಈ ರೆಫರೆನ್ಸ್ 0 ರೆಫರೆನ್ಸ್ ಅಂತ ಹೇಳೋದು ಇದಕ್ಕೆ. ಈ ರೆಫರೆನ್ಸ್ ಈಗ ಇಲ್ಲಿ ಬರುವ ಈ ಪಾಯಿಂಟ್ RA 3 ಕಿಲೋನ್ಯೂಟನ್ ಫೋರ್ಸ್ ಆಕ್ಟಿಂಗ್ ಅಪ್ವರ್ಡ್, ಇದು ಅಪ್ವರ್ಡ್. therefore to some scale
ನೀವೇನ್ ಮಾಡ್ಬೇಕಂತ ಹೇಳಿದ್ರೆ 3 ಕಿಲೋಮೀಟರ್ ಸೇ ಎಕ್ಸಾಂಪಲ್ 3 ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿವರೆಗೆ ಹೋಗೋಣ 3 ಸೆಂಟಿಮೀಟರ್ ಮುಟ್ಟಿದೆ. ದಟ್ ಮೀನ್ಸ್ 3 ಕಿಲೋಮೀಟರ್ ಫೋರ್ಸ್ ಇಸ್ ಆಕ್ಟಿಂಗ್ ಅಪ್ವರ್ಡ್. ನೆಕ್ಸ್ಟ್ ಈಗ ನಮ್ದು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಎನಿ ಪಾಯಿಂಟ್ ಇಲ್ಲಿ ತಗೊಳ್ಳುವ, ಎಡಗಡೆ ಕನ್ಸಿಡರ್ ಮಾಡುವ, ಒಂದೇ ಒಂದು ಫೋರ್ಸ್ ಆಕ್ಟಿಂಗ್ ಅಪ್ವರ್ಡ್, ಒಂದು ಫೋರ್ಸ್ ಆಕ್ಟಿಂಗ್ ಅಪ್ವರ್ಡ್ ಅದು 3 ಕಿಲೋಮೀಟರ್. ಅದು ಬಲಗಡೆ ಕನ್ಸಿಡರ್ ಮಾಡಿದ್ರೆ 4 ಕಿಲೋಮೀಟರ್ ಡೌನ್ವರ್ಡ್, 1 ಕಿಲೋಮೀಟರ್ ಅಪ್ವರ್ಡ್. ದೇರ್ಫೋರ್ ರಿಸಲ್ಟ್ ಏನಾಗುತ್ತೆ 3 ಕಿಲೋಮೀಟರ್ ಡೌನ್ವರ್ಡ್. ಇದು 4 ಕೆಳಗಡೆಗೆ 1 ಮೇಲೆ, 4 - 1 = 3 ಕಿಲೋಮೀಟರ್. ಎಡಗಡೆ ಕನ್ಸಿಡರ್ ಮಾಡಿದ್ರೆ 3 ಕಿಲೋಮೀಟರ್ ಒಂದೇ ಫೋರ್ಸ್. ಆದ್ರಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ ಎಲ್ಲಿ ನಾವು ಶಿಯರ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರು ನಮ್ಗೆ 3 ಕಿಲೋಮೀಟರ್ ಬರುತ್ತೆ. ಹಾಗಾಗಿ ಇದನ್ನ ಪ್ಲಾಟ್ ಮಾಡಿ ಇದ ಕಂಟಿನ್ಯೂ ಮಾಡಿಲ್ಲ. ಈ ಪಾಯಿಂಟ್ ಗೆ ಬಂದ ಕೂಡಲೇ ಇಲ್ಲಿ ಒಂದು ಪಾಯಿಂಟ್ ನೋಡು 4 ಕಿಲೋಮೀಟರ್ ಕೆಳಗಡೆಗೆ ಹಾಕ್ ಮಾಡ್ತಾ ಇದೆ. ಈ 4 ಕಿಲೋಮೀಟರ್ ಕಮ್ ಡೌನ್ ಕೆಳಗಡೆ ಡ್ರಾಪ್ ಮಾಡಿ ಆಲ್ರೆಡಿ ಮೊದಲೇ ನಾವು 3 ಕಿಲೋಮೀಟರ್ ಮೇಲ್ಗಡೆ ಇದೀವಿ, 4 ಕಿಲೋಮೀಟರ್ ಇಲ್ಲಿ ಹಾಕ್ ಮಾಡ್ತಾ ಇದೆ. ದೇರ್ಫೋರ್ 4 ಕಿಲೋಮೀಟರ್ ಕೆಳಗಡೆ ಟೋಟಲ್. ದೇರ್ಫೋರ್ ಬಿಲೋ ದ ರೆಫರೆನ್ಸ್ ಎಷ್ಟು ಕೆಳಗಡೆ ಬಂದೆವು 1 ಕಿಲೋಮೀಟರ್ ಕೆಳಗಡೆ, ಮೇಲ್ಗಡೆ 3 ಕಿಲೋಮೀಟರ್ ಕೆಳಗಡೆ 1 ಕಿಲೋಮೀಟರ್. ಟೋಟಲ್ ಲೋಡ್ ಆಕ್ಟಿಂಗ್ 4 ಕಿಲೋಮೀಟರ್ ಡೌನ್. ದೇರ್ಫೋರ್ 4 ಕಿಲೋಮೀಟರ್ ಡೌನ್. ಇದು ಮತ್ತೆ ಇಲ್ಲಿ ಈಗ ಇಲ್ಲಿಂದ ಇಲ್ಲಿವರೆಗೆ ಬಿ ಟು ಸಿ ಎಲ್ಲಿ ಬೇಕಾದ್ರೂ ನಾವು ಶಿಯರ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಲಗಡೆ ಕನ್ಸಿಡರ್ ಮಾಡಿ 1 ಕಿಲೋಮೀಟರ್ ಫೋರ್ಸ್ ಇಸ್ ಆಕ್ಟಿಂಗ್ ಅಪ್ವರ್ಡ್. ಮತ್ತೆ ಎಡಗಡೆ ಇದೇ ಜಾಗದಲ್ಲಿ ಅಥವಾ ಎಡಗಡೆ ಕನ್ಸಿಡರ್ ಮಾಡಿ 4 ಕಿಲೋಮೀಟರ್ ಕೆಳಗಡೆ ಆಕ್ಟ್ ಮಾಡುತ್ತೆ, 3 ಕಿಲೋಮೀಟರ್ ಮೇಲ್ಗಡೆ ಆಕ್ಟ್ ಮಾಡ್ತಾ ಇದೆ. ಈ 4 - 3 1 ಕಿಲೋಮೀಟರ್ ಡೌನ್. ಬಲಗಡೆ ಕನ್ಸಿಡರ್ ಮಾಡಿದ್ರೆ 1 ಕಿಲೋಮೀಟರ್ ಅಪ್ವರ್ಡ್, ಎಡಗಡೆ ಕನ್ಸಿಡರ್ ಮಾಡಿದ್ರೆ 1 ಕಿಲೋಮೀಟರ್ ಡೌನ್. ದೇರ್ಫೋರ್ ಇಲ್ಲಿಂದ ಬಿ ಇಂದ ಸಿ ವರೆಗೆ ಎಲ್ಲಿಂದ ಎಲ್ಲಿವರೆಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಮಗೆ ಸಿಗುವಂತದ್ದು ರಿಸಲ್ಟ್ 1 ಕಿಲೋಮೀಟರ್. ದೇರ್ಫೋರ್ ಲೆಟ್ ಅಸ್ ಕಂಟಿನ್ಯೂ. ಇದನ್ನ ಕಂಟಿನ್ಯೂ ಮಾಡುವ ಲೈನ್ ಅನ್ನು, ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಪಾಯಿಂಟ್ ಎಲ್ಲ 1 ಕಿಲೋಮೀಟರ್ ಇರುವುದು. ದೇರ್ಫೋರ್ ಕಂಟಿನ್ಯೂ ಮಾಡಿ. ಇದನ್ನ ಕಂಟಿನ್ಯೂ ಮಾಡಿಬಿಟ್ಟು ಇಲ್ಲಿ ರೀಚ್ ಆಗ್ತೀವಿ ಈ ಪಾಯಿಂಟ್ ಸಿ ಗೆ. ಇಲ್ಲಿ ರೀಚ್ ಆದ ಕೂಡಲೇ ಇಲ್ಲಿ 1 ಕಿಲೋಮೀಟರ್ ಫೋರ್ಸ್ ಇಸ್ ಆಕ್ಟಿಂಗ್ ಅಪ್ವರ್ಡ್ಸ್. ದೇರ್ಫೋರ್ ಲೆಟ್ ಅಸ್ ಗೋ ಅಪ್ ಬೈ 1 ಕಿಲೋಮೀಟರ್. Now this completes. ಇದು shear force diagram complete ಮಾಡ್ತಾರೆ. ಇದು shape of the shear force diagram for the given loading system of this beam. ಈ beam ಗೆ ಏನು ಕೊಟ್ಟಿದ್ದಾರೆ ಅದಕ್ಕೆ ಇದು shear force diagram. ಒಂದು ಎಲ್ಲಾ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ಲಾಟಿಂಗ್ ಮಾಡಬಹುದು, ಅಥವಾ ಇದನ್ನ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ಪ್ಲಾಟ್ ಮಾಡಿಬಿಟ್ಟು ಮತ್ತೆ ಇದನ್ನ ಬರೀಬಹುದು. ಈಗ ನೋಡಿ ಈ ಪಾಯಿಂಟ್ ಬರುವ ಇಲ್ಲಿ ಪಾಯಿಂಟ್ ಅಲ್ಲಿ ಈಗ FC shear force at C 1 kilometer, shear force at B it is 3 kilometer. ಮತ್ತೆ 3 kilometer ಮತ್ತೆ ಒಂದು 1 kilometer ಬೇರೆ ಇದೆ. ಇದು ಮಿಸ್ ಆಗಿದೆ. ನಾನು ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ತೀನಿ ಅದನ್ನ ಏನು ಅಂತ. ಇದು ನಾನು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು +3 ಕಿಲೋಮೀಟರ್, ಈ ಕೆಳಗಡೆದು -3 ಕಿಲೋಮೀಟರ್. ಈಗ ನಮ್ಮ ಸೈನ್ ಕನ್ವೆನ್ಷನ್ ಪ್ರಕಾರ ಇಲ್ಲಿ ಈ ಸೆಕ್ಷನ್ ಅಲ್ಲಿ ಎಡಗಡೆ ನೀವು ಕನ್ಸಿಡರ್ ಮಾಡಿದ್ರೆ ಎಡಗಡೆ ಅಪ್ವರ್ಡ್, ಬಲಗಡೆ ಕನ್ಸಿಡರ್ ಮಾಡಿದ್ರೆ ರಿಸಲ್ಟ್ ಡೌನ್ವರ್ಡ್. ಆದ್ರಿಂದ ಇದು ಪಾಸಿಟಿವ್. ಈ ಕಡೆ ಬಂದಾಗ ಇಲ್ಲಿಂದ ಇಲ್ಲಿವರೆಗೆ ಎಲ್ಲಿ ಕನ್ಸಿಡರ್ ಮಾಡಿದ್ರು ಕೂಡ ಲೆಫ್ಟ್ ಸೈಡ್ ಡೌನ್ ಆಗುತ್ತೆ ಮತ್ತೆ ರೈಟ್ ಸೈಡ್ ಅಪ್ವರ್ಡ್ ಆಗುತ್ತೆ. ದೇರ್ಫೋರ್ ಇದು ನೆಗೆಟಿವ್. ದೇರ್ಫೋರ್ ನೆಗೆಟಿವ್ ಶಿಯರ್ ಫೋರ್ಸ್. ಆದ್ರಿಂದ ಇಲ್ಲಿ ಒಂದು FB 3 ಕಿಲೋಮೀಟರ್, ಇದು ಪಾಸಿಟಿವ್ 3 ಕಿಲೋಮೀಟರ್, -1 ಕಿಲೋಮೀಟರ್. ನೆಕ್ಸ್ಟ್ ಇಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಇದೆ ಅಂದ್ರೆ ಅವಾಗ ಹೇಳ್ತೀನಿ. 1 ಕಿಲೋಮೀಟರ್ ಸಿ ಲೈಕ್ ಮತ್ತೆ ಇಲ್ಲಿ ಬಂದ್ರೆ 3 ಕಿಲೋಮೀಟರ್, FA ಅಲ್ಲಿ 3 ಕಿಲೋಮೀಟರ್. Now that completes the problem. That is not problem, that is shear force diagram. ಇನ್ನೊಂದು ಮೂರನೇ ಸ್ಟೆಜ್, ಈ ಮೂರನೇ ಸ್ಟೆಪ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿ. ವಿ ನೋ ದಟ್, ನಮ್ಗೆ ಗೊತ್ತಿದೆ ಬೆಂಡಿಂಗ್ ಮೊಮೆಂಟ್ at A and bending moment at C is equal to 0 because it is simply supported bend. Bending ಇರೋದಿಲ್ಲ ಇಲ್ಲಿ, ಯಾಕೆ ಸಪೋರ್ಟ್ ಉಂಟಲ್ಲ, ಅದರಿಂದ 0 ಬೆಂಡಿಂಗ್ ಮೊಮೆಂಟ್ 0 at this ಈ ಎರಡು ಪಾಯಿಂಟ್ಗಳಲ್ಲಿ A ಮತ್ತು C ಅಲ್ಲಿ. ಅದು ಇಲ್ಲಿ ಬಂದಿದ್ದೀವಿ. ಮೊಮೆಂಟ್ at A, ಬೆಂಡಿಂಗ್ ಮೊಮೆಂಟ್ at A, ಬೆಂಡಿಂಗ್ ಮೊಮೆಂಟ್ at C is equal to 0 ಅಂತ ಬಂದಿದೆ. ಇನ್ನು ಈ ಪಾಯಿಂಟ್ ಒಂದು ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿ ಉಂಟು ನಮಗೆ. ಈ ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಕ್ರಿಟಿಕಲ್ ಪಾಯಿಂಟ್ ಇದು. ಹಾಗೆ ಎಲ್ಲಾ ಕಡೆನೂ ಮಾಡಬಹುದು, ನಾವು ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲಾ ಪಾಯಿಂಟ್ ಅಲ್ಲಿ ಎಲ್ಲಾ ಕಡೆನೂ ಮಾಡಿ ಪ್ರಯತ್ನ ಏನಿಲ್ಲ. ಅದಕ್ಕೆ ಎಲ್ಲಿ ಕ್ರಿಟಿಕಲ್ ಲೋಡ್ ಇಲ್ಲಿದೆ ಅದರಿಂದ ಜಾಸ್ತಿ ಇಲ್ಲಿ ಡಿಫ್ಲೆಕ್ಟ್ ಆಗಬೇಕು. ಅದರಿಂದ ಇಲ್ಲಿ
ಈ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಈ ಪಾಯಿಂಟ್ ಅಲ್ಲಿ ಎಂ ಬಿ ಮೊಮೆಂಟ್ ಅಟ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಬಲ್ಗಡೆ ಕನ್ಸಿಡರ್ ಮಾಡೋಣ. ಬಲ್ಗಡೆ ಕನ್ಸಿಡರ್ ಮಾಡಿದ್ರೆ 1 ಕಿಲೋಮೀಟರ್ ಮಲ್ಟಿಪ್ಲೈಡ್ ಬೈ 3 ಮೀಟರ್, ಇಟ್ ಈಸ್ 3 ಕಿಲೋಮೀಟರ್ ಮೀಟರ್. ಎಡಗಡೆ ಕನ್ಸಿಡರ್ ಮಾಡುವ ಅದೇ ಪಾಯಿಂಟ್ ಅಲ್ಲಿ ಎಡಗಡೆ ಕನ್ಸಿಡರ್ ಮಾಡಿದ್ರೆ 3 ಕಿಲೋಮೀಟರ್ ಮಲ್ಟಿಪ್ಲೈಡ್ ಬೈ 1 ಮೀಟರ್, therefore you will get 3 ಕಿಲೋಮೀಟರ್ ಮೀಟರ್. ಮತ್ತೆ ಅಕಾರ್ಡಿಂಗ್ ಟು ಅವರ್ ಸೇಮ್ ಕನ್ವೆನ್ಷನ್ ಇದೇನಿದು, ಇದು ಆರ್ಗಿಂಗ್ ಬೆಂಡಿಂಗ್ ಮೂಮೆಂಟ್ ಆಗ್ತದೆ. ಆರ್ಗಿಂಗ್ ಬೆಂಡಿಂಗ್ ಮೂಮೆಂಟ್ ಅಂತ ಹೇಳಿದ್ರೆ ಅದು ಪಾಸಿಟಿವ್. ನಾವು ಕನ್ಸಿಡರ್ ಮಾಡಿದ್ದು ಆರ್ಗಿಂಗ್ ಬೆಂಡಿಂಗ್ ಮೂಮೆಂಟ್ ನ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ಅಂತ. ನಾವು therefore ಇದು ಡಿಫ್ಲೆಕ್ಷನ್ ಹೀಗೆ ಆಗ್ಬೇಕಲ್ಲ, ಈ ಲೋಡ್ ಕಂಡೀಷನ್ಗೆ ಹೀಗೆ ಡಿಫ್ಲೆಕ್ಟ್ ಆಗಬೇಕು. ಈ ಲೋಡ್ ಕಂಡೀಷನ್ ಇಟ್ ಇಸ್ ನಾಟ್ ಪಾಸಿಬಲ್, ಹೀಗೆ ಆಗ್ಲಿಕ್ಕೆ ಆಗುದಿಲ್ಲ, ಅದು ಹೀಗೆ ಡಿಫ್ಲೆಕ್ಟ್ ಆಗಬೇಕು. therefore ಇದು ಆರ್ಗಿಂಗ್ ಬೆಂಡಿಂಗ್ ಮೂಮೆಂಟ್. ಆರ್ಗಿಂಗ್ ಬೆಂಡಿಂಗ್ ಮೂಮೆಂಟ್ ಅಂದ್ರೆ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್. therefore ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವೀಗ. one more reference, take a reference. Reference is 0, 0. And at this point B ಅಲ್ಲಿ ಎಷ್ಟು ಕಿಲೋಮೀಟರ್ ಆಕ್ಟ್ ಮಾಡ್ತಾ ಇದೆ, 3 ಕಿಲೋಮೀಟರ್ ಮೀಟರ್. ಬೆಂಡಿಂಗ್ ಮೂಮೆಂಟ್ 3 ಕಿಲೋಮೀಟರ್ ಮೀಟರ್. ನಾವು therefore 3 ಕಿಲೋಮೀಟರ್ ಮೀಟರ್ ಇಲ್ಲಿಂದ ಇಲ್ಲಿವರೆಗೆ ಮೆಜರ್ಮೆಂಟ್ ಮಾಡಿ ಈ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. then join this, ಇದನ್ನ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ನಾವು you complete this diagram and this gives you the shear force bending moment diagram. ಇಲ್ಲಿ ಪಾಸಿಟಿವ್ ಮಿಸ್ ಆಗಿಬಿಟ್ಟಿದೆ, ಅದರಿಂದ ಇಲ್ಲಿ ಪಾಸಿಟಿವ್ ಅಂತ ಬರಿಬೇಕು, ಪಾಸಿಟಿವ್ ಅಂತ ಬರಿಬೇಕು. ನೀವು ಬರೀರಿ ಎಕ್ಸಾಮ್. ಓಕೆ, now this completes the problem of this problem, and again the advantage of this plotting this shear bending moment diagram. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ ಇದೊಂದು ಪಾಯಿಂಟ್ ಅಲ್ಲಿ ನಾವು we can measure this. ಇದೊಂದು ಇಲ್ಲಿ ಬೇಕಾದ್ರೆ ನಾವೀಗ ಮೆಜರ್ಮೆಂಟ್ ಮಾಡ್ಬೋದು. ಮೆಜರ್ಮೆಂಟ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಒಂಥರ ಡಿಫ್ಲೆಕ್ಟೆಡ್ ಶೇಪ್. ಇದು ಡಿಫ್ಲೆಕ್ಟೆಡ್ ಶೇಪ್ ಅಂತ ಹೇಳಿದ್ರೆ ನಾವು ಈಗ ಪಾಸಿಟಿವ್ ಅಂತ ತಗೊಂಡಿರೋದ್ರಿಂದ ಮೇಲ್ಗಡೆ ಪ್ಲಾಟ್ ಮಾಡಿದ್ವಿ, ಕೆಲವು ನೆಗೆಟಿವ್ ಅಂತ ತಗೊಳ್ತಾರೆ, ಅದಕ್ಕೋಸ್ಕರ ಇದು ಕೆಳಗಡೆ ಬರುತ್ತೆ. ಇದು ಕೆಳಗಡೆ ಬಂದ್ರೆ ಡಿಫ್ಲೆಕ್ಟೆಡ್ ಶೇಪ್ ಆಗುತ್ತೆ. ಇದನ್ನ ಬೋತ್ ಎರಡು ಒಂದೇ ಅದು, ಬಟ್ ಕನ್ವೆನ್ಷನ್ ನೀವು ಹೇಗೆ ಕನ್ಸಿಡರ್ ಮಾಡ್ತೀರಿ ಹಾಗೆ ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಾಬ್ಲಮ್. ಓಕೆ, ಯಾ ಸೇಮ್ ಪ್ರಾಬ್ಲಮ್ ಕಂಟಿನ್ಯೂಷನ್. No, and also in this problem they are asked to ಏನು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಮತ್ತೆ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಎಷ್ಟು ಅಂತ ಬರೀಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಎಷ್ಟು ಅಂತ ಬರೀಬೇಕು ಅಂತ ಹೇಳಿದ್ರಿಂದ ಬರೀಬೇಕು. ಅದನ್ನ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಇಫ್ ಯು ಡೋಂಟ್ ರೈಟ್ ನಿಮ್ಗೆ 1 ಮಾರ್ಕ್ ಕಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಬೆಂಡಿಂಗ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ನೋಡುವ. ಈ ಶಿಯರ್ ಫೋರ್ಸ್ ಡಯಾಗ್ರಾಮ್ ನೋಡಿದ್ರೆ 2 ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಇದೆ. ಇಲ್ಲಿ ಒಂದು ಪಾಸಿಟಿವ್ ಶಿಯರ್ ಫೋರ್ಸ್ 3 ಕಿಲೋಮೀಟರ್ above this reference, another one negative minus 1 kilonewton shear force. That is what we have written here. Negative shear force ಮತ್ತೆ positive shear force. ಮತ್ತೆ ಅದರ ಜೊತೆಗೆ ಇನ್ನೊಂದು ಬೆಂಡಿಂಗ್ maximum bending moment. Maximum bending moment is 3 kilonewton meter. Already we have calculated it. We have done it. ಇಲ್ಲೆಲ್ಲ ಮೀಟರ್ ಮಿಸ್ ಆಗಿದೆ ಕಾಣ್ತದೆ, ಕಿಲೋಮೀಟರ್ ಮೀಟರ್. ಓಕೆ, now please go through this. 3 kilonewton meter. Maximum bending moment is 3 kilometers. Next slide, please. Okay, this is another problem of the similar kind. ಎರಡು ಸಪೋರ್ಟ್ ಇದೆ, 3 ಲೋಡ್ ಇದೆ. ಇದು ಕೂಡ ಸಿಮೆಟ್ರಿಕಲಿ ಲೋಡೆಡ್ ಬೀಮ್. ಇದನ್ನ ಹಿಂದಿನ ಕ್ಲಾಸ್ ಅಲ್ಲಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದೀವಿ ನಾವು. ದಯಮಾಡಿ ನೀವು ಅದೇ ತರ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಒಂದ್ಸರಿ. ಮತ್ತೆ ಹಿಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಈಗ ಏನು ಹಿಂದಿನ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡಿದೆವು ಅದೇ ತರ ಇದು ಇನ್ನೊಂದು ಪ್ರಾಬ್ಲಮ್. ಪ್ಲೀಸ್ ಗೋ ನೆಕ್ಸ್ಟ್. ಯಾ, ಇದರಲ್ಲಿ ಅಗೇನ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ದು RA is equal to 4 kilonewton, then RE is equal to 4 kilonewton. Symmetrically loaded beam ಇದು ಕೂಡ again symmetrically loaded beam. ಅದರಿಂದ ಸಿಗ್ಮಾ ವಿ ಹಾಕೊಂಡು ಕ್ಯಾಲ್ಕುಲೇಷನ್ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ಇಫ್ ಯು ಲುಕ್ ಅಟ್ ದಿಸ್ ಬೀಮ್, ನೀವು ನೋಡಿದ ಕೂಡಲೇ ನಿಮ್ಗೆ ಹೇಳ್ಬೋದು ಇದು ಸಮ ಇದೆ. ಇಲ್ಲಿಂದ 1 ಮೀಟರ್, ಇಲ್ಲಿಂದ 1 ಮೀಟರ್, ಇಲ್ಲಿಂದ ಇಲ್ಲಿಗೆ 1 ಮೀಟರ್, ಎಲ್ಲ ಸರಿ ಇದೆ. ಆದ್ರಿಂದ ಇವ್ರು ಅರ್ಧ ಕ್ಯಾರಿ ಮಾಡ್ಬೇಕು, ಇವ್ರು ಅರ್ಧ ಕ್ಯಾರಿ ಮಾಡ್ಬೇಕು. ಇಲ್ಲಿ 2 ಸಪೋರ್ಟ್ ಇದೆ, ಒಂದು ಸಪೋರ್ಟ್ ಇದೆ ಮತ್ತೊಂದು ಸಪೋರ್ಟ್. ಇಬ್ರು ಕೂಡ ಅರ್ಧ ಲೋಡ್ ಕ್ಯಾರಿ ಮಾಡ್ಬೇಕು. ಫಸ್ಟ್ ಇಷ್ಟು ಮಾಡಿದ್ವಿ. ಅದಾದ ಕೂಡಲೇ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿಂದ ರಿಯಾಕ್ಷನ್ RA ಟೇಕ್ ರೆಫರೆನ್ಸ್, ಫಸ್ಟ್ ರೆಫರೆನ್ಸ್ ತಗೊಳ್ಳಿ. ಮತ್ತೆ ಇಲ್ಲಿಂದ 4 ಕಿಲೋಮೀಟರ್ ಆಕ್ಟಿಂಗ್ ಅಪ್ವರ್ಡ್ ಗೋ. ಮತ್ತೆ ಇಲ್ಲಿ ನೀವು ಎಲ್ಲಿ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇಲ್ಲಿಂದ ಇಲ್ಲಿಗೆ ಯು ವಿಲ್ ಗೆಟ್ 4 ಕಿಲೋಮೀಟರ್. ಇಲ್ಲಿ ಕೆಳಗಡೆ ಕನ್ಸಿಡರ್ ಮಾಡಿ ನೀವು 4 ಕಿಲೋಮೀಟರ್ ಬರುತ್ತೆ. ಬಲಗಡೆ ಕನ್ಸಿಡರ್ ಮಾಡಿ 2 4 4 2 6 8 ಕಿಲೋಮೀಟರ್ ಡೌನ್ ಅಂಡ್ 4 ಕಿಲೋಮೀಟರ್ ಅಪ್. ಇವೆರಡು ರಿಸಲ್ಟ್. ಇದು ಅಪ್ವರ್ಡ್, ಡೌನ್ವರ್ಡ್ ಮತ್ತೆ ಅಪ್ವರ್ಡ್. ನೆಟ್ ಇಸ್ ಈಕ್ವಲ್ ಟು 4 ಕಿಲೋಮೀಟರ್. ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ
4 ಕಿಲೋಮೀಟರ್ ಬರುತ್ತೆ ಇಲ್ಲಿಂದ ಇಲ್ಲಿವರೆಗೆ. ಇದನ್ನ therefore ಇಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂ ಮಾಡಿ. ಮತ್ತೆ ಇಲ್ಲಿ 2 ಕಿಲೋಮೀಟರ್ ಇಸ್ ಆಕ್ಟಿಂಗ್ ಡೌನ್. ಪ್ಲೀಸ್ ಕಮ್ ಡೌನ್ ಬೈ 2 ಕಿಲೋಮೀಟರ್. ಈಗ ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಇದ್ದೆವು, ಈಗ 2 ಕಿಲೋಮೀಟರ್ ಕೆಳಗಡೆ ಬಂದಿದ್ದೀವಿ. ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್. ಇಲ್ಲಿ ನಾವು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 4 + 2 6 -4 2 ಕಿಲೋಮೀಟರ್. therefore 2 ಕಿಲೋಮೀಟರ್ ಶಿಯರ್ ಫೋರ್ಸ್. ಇಲ್ಲಿಂದ 2 ಕಿಲೋಮೀಟರ್ ಶಿಯರ್. ಎಡಗಡೆ ಕನ್ಸಿಡರ್ ಮಾಡಿದ್ರೆ ಕೂಡ 4 ಅಪ್ವರ್ಡ್ 2 ಡೌನ್. therefore ಲೆಫ್ಟ್ ಸೈಡ್ ಈ ಸೆಕ್ಷನ್ ಇಂದ ಲೆಫ್ಟ್ ಸೈಡ್ ನೀವು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ರಮ್ ಹಿಯರ್ now we will get 2 kilometers between this and this point. So therefore you can draw this line continuously. Then at this point when you reach C, ಇಲ್ಲಿ 4 ಕಿಲೋಮೀಟರ್ ಫೋರ್ಸ್ ಕೆಳಗಡೆ ಆಕ್ಟ್ ಮಾಡ್ತಾ ಇದೆ. ಅದನ್ನ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಕಮ್ ಡೌನ್ ಬೈ 4 ಕಿಲೋಮೀಟರ್. ಈಗ 2 ಕಿಲೋಮೀಟರ್ 0 ಇಂದ ಮೇಲ್ಗಡೆ ಇದ್ದೀವಿ, ಮತ್ತೆ ಇದು 4 ಕಿಲೋಮೀಟರ್ ಇದೆ. ಅದರಿಂದ 2 + 2 4 ಕಿಲೋಮೀಟರ್. ಇದು 4. ಮತ್ತೆ ಇಲ್ಲಿ ವಾಪಸ್ ನೀವು ಕ್ಯಾಲ್ಕುಲೇಟ್ ಮಾಡಿ ಶಿಯರ್ ಫೋರ್ಸ್ ಅನ್ನ ಒಳಗಡೆ ಕನ್ಸಿಡರ್ ಮಾಡಿದ್ರೆ 4 ಅಪ್ 2 ಡೌನ್. therefore 2 + 2 upward 2 ಕಿಲೋಮೀಟರ್ upward. ಇದನ್ನ ಕನ್ಸಿಡರ್ ಮಾಡಿದ್ರೆ 4 2 6 -4 ಅವಾಗ ಏನಾಗುತ್ತೆ again you will get the same answer. therefore ಇಲ್ಲಿಂದ ಇಲ್ಲಿವರೆಗೆ 2 ಕಿಲೋಮೀಟರ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಮತ್ತೆ ಈ ಪಾಯಿಂಟ್ ಅಲ್ಲಿ 2 ಕಿಲೋಮೀಟರ್ ಕಮಿಂಗ್ ಡೌನ್ ಆಕ್ಟಿಂಗ್ ಡೌನ್ ಕೆಳಗಡೆ ಆಕ್ಟ್ ಮಾಡ್ತಾರೆ. ಬನ್ನಿ ಇಲ್ಲಿ ಡ್ರಾ ದಿಸ್ ಅಂಡ್ ಇಫ್ ಯು ಕಮ್ ಟು ದಿಸ್ ಬಿಟ್ವೀನ್ ಬಿ ಅಂಡ್ ಇ, ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಗೆ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ವಿಲ್ ಗೆಟ್ 4 ಕಿಲೋಮೀಟರ್. ಬಲಗಡೆ ಕನ್ಸಿಡರ್ ಮಾಡ್ತೀರಾ 4 ಕಿಲೋಮೀಟರ್ ಅಪ್ವರ್ಡ್. ಎಡಗಡೆ ಕನ್ಸಿಡರ್ ಮಾಡ್ತೀರಾ 2 4 6 2 8 ಕಿಲೋಮೀಟರ್ ಕೆಳಗಡೆ ಆಕ್ಟ್ ಮಾಡ್ತಾ ಇದೆ. 4 ಕಿಲೋಮೀಟರ್ ಅಪ್ವರ್ಡ್ ಆಕ್ಟ್ ಮಾಡ್ತಾ ಇದೆ. now therefore result is 4 kilometer. Isn't it? But now this completes the shear force diagram. In the similar lines, now the step 3, 0 bending moment, 0 bending moment. Therefore, 2 ಕಡೆ 0 ಇಲ್ಲಿ ಮತ್ತೆ ಇಲ್ಲಿ 2 ಕಡೆ bending moment 0. ಈ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 4 × 1 4 ಕಿಲೋಮೀಟರ್ ಮೀಟರ್. ಈ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 4 × 2 -2 × 1. that is what you have written here. 6 ಕಿಲೋಮೀಟರ್ ಮೀಟರ್ ಬರುತ್ತೆ. ಈ ಕಡೆ ಇಲ್ಲಿ ಬಂದ್ರೆ ಈ ಕಡೆ ಕ್ಯಾಲ್ಕುಲೇಟ್ ಮಾಡಿದರೆ 4 × 1 ಗುಣಿಸು 1. therefore same thing we are going to get it. Isn't it? Now therefore ಇದಕ್ಕೆ ಏನು ಮಾಡಬೇಕು, ಮತ್ತೆ ರೆಫರೆನ್ಸ್ 0 0 and then ಡಿಫ್ಲೆಕ್ಷನ್ ಹೀಗೆ ಆಗುತ್ತೆ. ಅದರಿಂದ ಇದು ಆಗಿಂಗ್ ಬೆಂಡಿಂಗ್ ಮೊಮೆಂಟ್, ಇದು ಪಾಸಿಟಿವ್ ಬೆಂಡಿಂಗ್ ಮೊಮೆಂಟ್. therefore ಈಗ ಇಲ್ಲಿ ಕೆಳಗಡೆಗೆ ನಾವು ಮಾಡಿದೀವಿ. ಈಗ ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್ ಮೇಕ್ ಮಾರ್ಕ್ one more another point to 6 kilometer meter, and from here to here it is 4 kilometer meter. Then complete this diagram that gives us the bending moment diagram for the given system of fluid. And also you must mention ಇದನ್ನ ಬರಿಬೇಕಿಲ್ಲ, maximum bending moment 6 kilometer meter ಬರಿಬೇಕಾಗ್ತದೆ. maximum negative shear force, not maximum positive shear force 4 kilometer maximum, and then negative shear force, negative plus and minus. positive shear force maximum ಎರಡು shear force ಇದೆ ಇಲ್ಲಿ, ಒಂದು ಪ್ಲಸ್ shear force ಇನ್ನೊಂದು ಮೈನಸ್ shear force. ನೆಕ್ಸ್ಟ್ ಇದು ಇನ್ನೊಂದು ಪ್ರಾಬ್ಲಮ್. ಇದನ್ನು ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿದೀವಿ. ಇದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಆಲ್ ಓವರ್ ದ ಬೀಮ್. ಈ ಬೀಮ್ ನಲ್ಲಿ ಎಲ್ಲ ಇಡೀ ಲೋಡ್ ಆಕ್ಟ್ ಮಾಡ್ತಾ ಇದೆ. ಇದನ್ನ ಎಲ್ ಸ್ಪ್ಯಾನ್ ಮತ್ತೆ ಡಬ್ಲ್ಯೂ ಲೋಡ್ W ಕಿಲೋನ್ಯೂಟನ್ ಪರ್ ಮೀಟರ್ ಅನ್ನು ಆಕ್ಟ್ ಮಾಡ್ತಾ ಇದೆ. ಇದನ್ನು ಅಷ್ಟೇ, ಇದನ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಅರ್ಧ ಇದು ಅರ್ಧ. ಕ್ಯಾಲ್ಕುಲೇಷನ್ ಎಲ್ಲ ಹೇಗೆ ಮಾಡ್ಬೇಕು ಅಂತ ಇದರಲ್ಲಿ ಇದೆ. ಯು ಪ್ಲೀಸ್ ಗೋ ಥ್ರೂ ದಿಸ್. ನೆಕ್ಸ್ಟ್ ನಾವು ಪ್ರೀವಿಯಸ್ ಹಿಂದಿನ ಕ್ಲಾಸ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿದೀವಿ. ನಾವು ಅದನ್ನ ನೀವು ಸ್ವಲ್ಪ ರೆಫರ್ ಮಾಡಬಹುದು. ಮತ್ತೆ ಅಗೈನ್ ಶಿಯರ್ ಫೋರ್ಸ್ ಪ್ಲಾಟಿಂಗ್ ದ ಶಿಯರ್ ಫೋರ್ಸ್ ಡಯಾಗ್ರಾಮ್. ಈಗ ಹೆಂಗ್ ಪ್ಲಾಟ್ ಮಾಡ್ಬೇಕು ಅಂತ ಹೇಳಿದ್ರೆ WL/2 ಅರ್ಧ ಟೋಟಲ್ ನೋಡಿ WL ಇದು ಅರ್ಧ WL/2 ಅರ್ಧ ಕಿಲೋಮೀಟರ್ ಅರ್ಧ ಲೋಡ್ WL/2 ಕಿಲೋಮೀಟರ್ ಇದು WL/2 ಕಿಲೋಮೀಟರ್. ಇದಾದ ಕೂಡಲೇ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ರೆಫರೆನ್ಸ್ ತಗೊಳ್ಳಿ. ದೆನ್ 0 ಇಂದ ಗೋ ಅಪ್ ಬೈ WL/2 ಗೋ ಅಪ್ ಬೈ WL/2 ಏನು ವ್ಯಾಲ್ಯೂ ಉಂಟು ಅಷ್ಟು ಒಂದು ಪ್ಲಾಟಿಂಗ್
ಇಲ್ಲಿಂದ ಇಲ್ಲಿವರೆಗೆ WL ಲೋಡ್ ಈಸ್ ಆಕ್ಟಿಂಗ್ ಡೌನ್ವರ್ಡ್. WL/2 ಅರ್ಧ ಮೇಲೆ ಹೋಗಿದ್ವಿ ನಾವು, ಮತ್ತೆ ಇನ್ನೊಂದ ಇಲ್ಲಿಗೆ ಫುಲ್ ಇಡೀ WL ಅರ್ಧ ಕಮ್ ಡೌನ್. ಈ ಪಾಯಿಂಟ್ ಬರುವಾಗ WL ಆಕ್ಟಿಂಗ್ ಅಪ್ವರ್ಡ್ ಇಸ್ ಗೋ. ಇದು ನೋಡಿ, ಇದು ದಿಸ್ ಪಾಯಿಂಟ್ ದಟ್ ಕಂಪ್ಲೀಟ್ ದ ಶೇಪ್ ಫಾರ್ ಡಯಾಗ್ರಾಮ್. ಇದು UDL ಇದು, ಆದ್ರಿಂದ ಇಟ್ ಈಸ್ ಯೂನಿಫಾರ್ಮ್ಲಿ ವೇರಿಂಗ್ ಅಂಡ್ ಇಟ್ ಈಸ್ ಡೌನ್ವರ್ಡ್. ಇದು ನೋಡಿ, ಯೂನಿಫಾರ್ಮ್ಲಿ ವೇರಿಂಗ್. ದಟ್ ಈಸ್ ಶೇಪ್ ಫಾರ್ ಡಯಾಗ್ರಾಮ್. ಈಗ ಯಾವ ಪಾಯಿಂಟ್, ಎಲ್ಲ ಪಾಯಿಂಟ್ ನಮಗೆ ಶೇಪ್ ಫಾರ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗ್ತದೆ. And you know, similarly, zero bending momentum, zero bending momentum. Isn't it? Support, zero bending momentum, zero bending momentum. Illi maximum, center is ನೋಡಿದ್ರೆ ಕೂಡಲೇ ಗೊತ್ತಾಗುತ್ತೆ. ಬಟ್ ಕೆಲವು ಸಾರಿ ಬೇರೆ ಬೇರೆ ಪ್ರಾಬ್ಲಮ್ ಅಲ್ಲಿ ಇದು ಏನಾದ್ರು ಕಮ್ಮಿ ಇದ್ರೆ ಅವಾಗ ಇದು ಪಾಯಿಂಟ್ ಚೇಂಜ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೆಂಟರ್ ಪಾಯಿಂಟ್ ಇದು ನಾನು ಯಾಕೆಂತ ಹೇಳಿದ್ರೆ ಥ್ರೂ ಔಟ್ ಸೇಮ್ ಇದೆ, ಸಿಮೆಟ್ರಿಕಲಿ ಲೋಡೆಡ್ ಬೀಮ್. ಹಾಗಾಗಿ ಎಕ್ಸ್ ಒಂದು ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ ಔಟ್ ಎಕ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನು? Shear force, ಇಲ್ಲಿ ನೋಡಿದ್ರೆ 0, shear force 0. That is shear force at x is equal to 0. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು, ಈಕ್ವಲ್ 0 ಈಕ್ವೇಟ್ ಮಾಡಿ ಆವಾಗ x is equal to L/2 ಮೀಟರ್ ಬರುತ್ತೆ. ಇದು x is equal to L/2 ಮೀಟರ್. Therefore, and you know, third step bending moment ಕ್ಯಾಲ್ಕುಲೇಟ್ ಮಾಡೋದು. ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 0 bending moment at x, that is at the center. ಇದು ನೋಡಿ, ಸೆಂಟರ್ ಅಲ್ಲಿ that is ಇದು WL/2 multiplied by L/2 force into perpendicular distance, bending moment at x. But ಇದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಡೌನ್ವರ್ಡ್. Therefore WL/2 total load where it is acting at the center. ಇಲ್ಲಿಂದ ಇಲ್ಲಿಗೆ L/4 ಅರ್ಧ ಡಿಸ್ಟೆನ್ಸ್. That is what I have written here. Therefore you will get WL/8 kN/m. ಇದನ್ನ UDL ಇದು, ಅದರಿಂದ ಇದೇನು ಮಾಡಬೇಕು? ಕರ್ವ್ ಲೀನಿಯರ್, ದಟ್ ಇಸ್ ಪ್ಯಾರಾಬೋಲಿಕ್ ಲೈನ್. Therefore ಇಲ್ಲಿಂದ ಇಲ್ಲಿಗೆ WL/8 ಈ ಪಾಯಿಂಟ್ ಮಾರ್ಕ್ ಮಾಡಬೇಕು ಮತ್ತು ಇದನ್ನ ಜಾಯಿನ್ ಮಾಡಬೇಕು. ದಟ್ ಗಿವ್ಸ್ ದ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್. ಇದು ನೋಡಿ, ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್. ಒಂದು ವಿಷಯ ಇದರಲ್ಲಿ ಬಾರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಬೆಂಡಿಂಗ್ ಮೊಮೆಂಟ್ ಇಸ್ ಮ್ಯಾಕ್ಸಿಮಮ್ ವೇರ್ ದ ಶಿಯರ್ ಫೋರ್ಸ್ ಚೇಂಜಸ್ ಇಟ್ಸ್ ಸೈನ್. ಶಿಯರ್ ಫೋರ್ಸ್ ಪಾಸಿಟಿವ್ ಇಂದ ನೆಗೆಟಿವ್ ಬರ್ತಾ ಇದೆ, ಅದು ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ. ಈ ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ಯಾವಾಗಲೂ ಮ್ಯಾಕ್ಸಿಮಮ್ ಆಗುತ್ತೆ. ಇದು ನೋಡಿ, ನೆಕ್ಸ್ಟ್ ದಟ್ ಈಸ್ ಅನದರ್ ಪ್ರಾಬ್ಲಮ್ ಆಫ್ ದ ಸಿಮಿಲರ್ ಕೈಂಡ್. ಇದೇ ತರ ನೀವು ಅದನ್ನು ಕೂಡ ಸಾಲ್ವ್ ಮಾಡಿ. ಇದನ್ನ ನೆಕ್ಸ್ಟ್ ಸಾಲ್ವ್ ಮಾಡಿದ್ಮೇಲೆ ನೋಡಿ, ಇಲ್ಲಿಯೂ ಅಷ್ಟೇ ನೋಡಿ, ಈಗ ನಾನು ಹೇಳಿದೆ ಫುಲ್ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಫುಲ್ UDL ಇತ್ತು, ಇದ್ರಲ್ಲಿ ಅರ್ಧ ಇದೆ. ಇದರಲ್ಲಿ ಅದೇ ನಾವು ಹಿಂದಿನ ಏನೇನು ಡಿಸ್ಕಸ್ ಮಾಡಿದೀವಿ ಅದೇ ರೀತಿ ನೀವು ಎಲ್ಲ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ RA ಸಿಗುತ್ತೆ, ಮತ್ತೆ RA ಸಿಗ್ತದೆ ಮತ್ತು RC ಸಿಗುತ್ತೆ. ಇದು 1 kN, ಇದು 3 kN. ಇದು ನಾನು ಇಲ್ಲಿ RC ಮಿಸ್ಟೇಕ್ ಆಗಿದೆ, ಇದು ಕರೆಕ್ಟ್ ಮಾಡ್ಕೊಳ್ಳಿ ಇದನ್ನ. ಮತ್ತೆ ಇದು RA ಮತ್ತು ಇದು RC. ಇದು 1 kN ಇದು ರೆಸಿಸ್ಟ್ ಮಾಡುತ್ತೆ, ಇದು 3 kN. ಇಷ್ಟು ಆದ ಕೂಡಲೇ ನೋಡಿ ಶಿಯರ್ ಫೋರ್ಸ್ ಡಯಾಗ್ರಾಮ್ ಪ್ಲಾಟ್ ಮಾಡಬಹುದು. ಒಂದು ರೆಫರೆನ್ಸ್ ತಗೊಳ್ಳಿ, 1 kN RA ಅಪ್ವರ್ಡ್ ಗೋ ಅಪ್. ಇಲ್ಲಿಂದ ಇಲ್ಲಿವರೆಗೆ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಮಗೆ 1 kN ಬರುತ್ತೆ. ಅದರಿಂದ ಕಂಟಿನ್ಯೂ ದಿಸ್ ಲೈನ್ ಅಪ್ ಟು ಹಿಯರ್, ಅಪ್ ಟು ದಿಸ್ ಪಾಯಿಂಟ್. ಮತ್ತೆ ಇಲ್ಲಿಂದ UDL ಆಕ್ಟ್ ಮಾಡ್ತಾ ಇದೆ. ಎಷ್ಟು UDL ಆಕ್ಟ್ ಮಾಡ್ತಿದೆ? 2 × 2 4 kN. ಇಲ್ಲಿಂದ ಇಲ್ಲಿಗೆ 4 kN ಕಮ್ ಡೌನ್. ಆಲ್ರೆಡಿ ನಾವು ಇಲ್ಲಿಂದ 1 kN ಮೇಲೆ ಇದ್ದೀವಿ, ಇನ್ನು 3 kN ಕೆಳಗಡೆ ಬರಬೇಕು. ಇಲ್ಲಿಂದ ಇಲ್ಲಿಗೆ ಬಂದ್ರೆ ಮತ್ತೆ ಈ ಪಾಯಿಂಟ್ ಬರುವಾಗ ಇಲ್ಲಿ 3 kN ಆಕ್ಟಿಂಗ್ ಅಪ್. ಇದು ನಾನು 3 kN ಅಪ್ವರ್ಡ್ ಆಕ್ಟ್ ಮಾಡ್ತಾ ಇದೆ. ಈ 3 kN ಅಪ್ವರ್ಡ್ ಆಕ್ಟ್ ದೆನ್ ರೀಚ್ ದ 0 ಪಾಯಿಂಟ್. ಇದು ನಾನು 0 ರೆಫರೆನ್ಸ್. Now this complete the shear force diagram. ಈ shear force diagram ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಎಡಗಡೆ ಲೆಫ್ಟ್ ಪಾಸಿಟಿವ್, ರೈಟ್ ಡೌನ್ ಪಾಸಿಟಿವ್. ಇಲ್ಲಿ ಬಂದ್ರೆ ಈ ಕಡೆ ಬಂದ್ರೆ ರೈಟ್ ಸೈಡ್ ಅಪ್ವರ್ಡ್ ಫೋರ್ಸ್, ಅಪ್ವರ್ಡ್ ರಿಸಲ್ಟ್. ಲೆಫ್ಟ್ ಸೈಡ್ ಅಲ್ಲಿ ಡೌನ್ವರ್ಡ್ ರಿಸಲ್ಟ್. ಅದರಿಂದ therefore it is ನೆಗೆಟಿವ್. ಮತ್ತೆ ಈ x ಎಲ್ಲಿ 0 ಇದು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಈಗ 0 ಎಲ್ಲಿ ಅಂತ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈಗ ನಮಗೆ ಒಂದು x ಸೆಕ್ಷನ್ ಇದೆ. ಈಗ ಈ ಡಯಾಗ್ರಾಮ್ ನೋಡಿದ್ರೆ ಡಯಾಗ್ರಾಮ್ ಅಲ್ಲಿ ಬೆಂಡಿಂಗ್ ಶಿಯರ್ ಫೋರ್ಸ್ ಏನು? 0. ಎಲ್ಲಿ 0? ಬಟ್ x ಎಲ್ಲಿ ಉಂಟು? x ಡಿಸ್ಟೆನ್ಸ್ ಒಂದು ಸಪೋರ್ಟ್. ಇದನ್ನ ನಾವು ಮಾಡ್ಕೊಂಡದ್ದು ಇಲ್ಲಿ 0 ಅಂತ. therefore
ಎಕ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಎಷ್ಟು ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿ, ಇಲ್ಲಿ ಶಿಯರ್ ಫೋರ್ಸ್ 0 ಎಕ್ಸ್ ಅಲ್ಲಿ, ಇಲ್ಲಿ ಹೋಗಿ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿ, ಅದನ್ನು 0 ಗೆ ಈಕ್ವಲ್ ಮಾಡಿ, ಅವಾಗ ನಮಗೆ x = 1.5 ಮೀಟರ್ ಬರುತ್ತೆ. ಇಲ್ಲಿ 1.5 ಮೀಟರ್ ಬರ್ತದೆ. ಯಾಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಈಸ್ ಅಕರ್ಸ್ ಬಿಲೋ ದಿಸ್ ವೇರ್ ದ ಶಿಯರ್ ಫೋರ್ಸ್ ಚೇಂಜಸ್ ಇಟ್ಸ್ ಸೈನ್. ಪಾಸಿಟಿವ್ ಇಂದ ನೆಗೆಟಿವ್ ಆಗುವಾಗ ಸೈನ್ ಅನ್ನು ಚೇಂಜ್ ಮಾಡುವಾಗ ಆ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಿ ಶಿಯರ್ ಫೋರ್ಸ್ 0 ಆಗ್ತದೆ ಅಂತ, ಎಲ್ಲಿ ಶಿಯರ್ ಫೋರ್ಸ್ ಚೇಂಜ್ ಆಗುತ್ತೆ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮತ್ತೆ ಅಗೇನ್ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಟು ಕ್ಯಾಲ್ಕುಲೇಟ್ ದ ಬೆಂಡಿಂಗ್ ಮೊಮೆಂಟ್, ಇದು ಸಪೋರ್ಟ್ A0, ಇದು ಸಪೋರ್ಟ್ C0, ಮತ್ತೆ ಇದು XX at XX is the maximum. ಇದು ನನ್ನ ಅದರಿಂದ ಇಲ್ಲಿ XX ಅಲ್ಲಿ ನೋಡಿ, ಇದು RA 3 into 1.5 ಡಿಸ್ಟೆನ್ಸ್, 3 into 1.5. ಮತ್ತೆ ಇಲ್ಲಿ ವಾಪಸ್ ಅಗೇನ್ ಇದು ಹೀಗೆ, ಮತ್ತೆ ಈ ನೋಡು ಈ ಕಡೆಗೆ ಇದು 2 into 1.5 ವೇರ್ ಇಟ್ ಇಸ್ ಆಕ್ಟಿಂಗ್ 1.5 ಅರ್ಥ. ಇಲ್ಲಿಂದ ಇಲ್ಲಿ 1.5 ಇಲ್ಲಿ ಆಕ್ಟ್ ಮಾಡ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಅರ್ಥ. ದಟ್ ಇಸ್ ವಾಟ್, ದಟ್ ಇಸ್ 2 ಇಂಟೆನ್ಸಿಟಿ, ಇಲ್ಲಿಂದ ಇಲ್ಲಿಗೆ 1.5 ಮತ್ತೆ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಅರ್ಥ. ಟೋಟಲ್ ಲೋಡ್, this is the total load and this is the distance. Now we will give that gives distance. ಈಗ MB ಸೆಂಟರ್, ಈ ಸ್ಪ್ಯಾನ್ ಟು ಸೆಂಟರ್, ಸ್ಪ್ಯಾನ್ ಸೆಂಟರ್ ಇದು, ಈ ಸ್ಪ್ಯಾನ್ ಸೆಂಟರ್ ಅಲ್ಲಿ ಎಷ್ಟು ಬೆಂಡಿಂಗ್ ಮೊಮೆಂಟ್ ಅಂತ ಸಿಂಪಲ್ ಇದು. ಇಟ್ ಈಸ್ ಇಲ್ಲಿಂದ ಇಲ್ಲಿ 2 ಕಿಲೋಮೀಟರ್, 2 ಮೀಟರ್ ಮತ್ತೆ 1 ಕಿಲೋಮೀಟರ್. therefore if you consider the left section, ಎಡಗಡೆ ಸೆಕ್ಷನ್ ಕನ್ಸಿಡರ್ ಮಾಡಿದ್ರೆ 1 ಗುಣಿಸಿ 2 ಮೀಟರ್, ದಟ್ ಇಸ್ 2 ಕಿಲೋಮೀಟರ್ ಮೀಟರ್. ಮತ್ತು ಬಲಗಡೆ ಕನ್ಸಿಡರ್ ಮಾಡಿದ್ರೆ ನೋಡಿ 3 into 2, 3 into 2 6, ಮತ್ತೆ ಇದು 2 into 2 4, 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ, 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ again you will get the same thing, either right hand section or left hand section. Okay, the one more simply supported beam, like simply supported beam loaded with UDL and point load. You please go through the same procedure and you will find out the same in the similar manner you can plot it. Okay, next please. Yeah, now this is the solution we have here, the similar kind. Now please remember here below this idra kelagade UDA shear force inclined variation ಇದನ್ನ, ಮತ್ತೆ ಇದು UDL ನ ಕೆಳಗಡೆಗೆ ಬೆಂಡಿಂಗ್ ಮೊಮೆಂಟ್ ಪ್ಯಾರಾಬೋಲಿಕ್, ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ಸ್ ಇದನ್ನ. ಈಗ in the similar manner you can find out, and again you can observe ಇಲ್ಲಿ ನೋಡಬಹುದು, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಶಿಯರ್ ಫೋರ್ಸ್ ಚೇಂಜ್ ಆಗಿದೆ, ಸೈನ್ ಚೇಂಜ್ ಆಗಿದೆ, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್. therefore ಬೆಂಡಿಂಗ್ ಮೊಮೆಂಟ್ ಬಿಲೋ ದಟ್, ಅದರ ಮೇಲ್ಗಡೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್, ಅಂತದ್ದೇ ಇನ್ನೊಂದು ಪ್ರಾಬ್ಲಮ್ ಅದೇ ತರದ್ದು. ಇಲ್ಲಿಯೂ ಅಷ್ಟೇ ನೀವು 3 ಪಾಯಿಂಟ್ ನೋಡಿದೆ, 1 2 ಮತ್ತೆ 3 UDL. ಸಿಗ್ಮಾ V is equal to 0 and RA plus RD is equal to, ಇದು ಟೋಟಲ್ ಲೋಡ್ 4 + 4 2 into 2 is equal to 12 ಕಿಲೋಮೀಟರ್. ಈಗ RA ಎಷ್ಟು RD ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. RA ಎಷ್ಟು RD ಎಷ್ಟು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಸಿಗ್ಮಾ M A is equal to 0, ಸಿಗ್ಮಾ MA is equal to 0 ಮಾಡಿದ್ರೆ, ಈಗ ಇದು RD, ಇದು ಈಗ RD into 6 ಮೀಟರ್, RD into 6 ಮೀಟರ್, ಇದು ಆಂಟಿ ಕ್ಲಾಕ್ ವೈಸ್ ಮಾಡ್ತದೆ, ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್ ಕ್ರಿಯೇಟ್ ಮಾಡುತ್ತೆ. ಇದು ಕ್ಲಾಕ್ ವೈಸ್ ಮೊಮೆಂಟ್, ಇದು ಕ್ಲಾಕ್ ವೈಸ್ ಮೊಮೆಂಟ್, ಮತ್ತು ಇದು ಸಹ ಕ್ಲಾಕ್ ವೈಸ್ ಮೊಮೆಂಟ್. therefore say sum of anti-clockwise moment is equal to sum of clockwise moment about A. ಅದನ್ನ ಇಲ್ಲಿ ಬರ್ತಿದ್ವಿ ನಾವು, ಇದು ನಾನು ಅದನ್ನ ಬರೆದ್ರೆ RD ಸಿಗುತ್ತೆ, ಮತ್ತೆ RA plus RD ಗೊತ್ತುಂಟು ನಮಗೆ, ಇದು ಮತ್ತೆ ಇಲ್ಲಿ ಎಷ್ಟು ಅಂತ ಗೊತ್ತಿದೆ ಇಲ್ಲಿ, ಅದರಿಂದ RA ಮತ್ತು RD ಎರಡು ಸಿಗುತ್ತೆ. when you look at this beam, ಈ beam ಅನ್ನು ನೋಡಿದ ಕೂಡಲೇ ನಮ್ಗೆ ಅರ್ಥ ಆಗಬೇಕು ಸಿಮೆಟ್ರಿಕಲಿ ಲೋಡೆಡ್, ಅದರಿಂದ ಟೋಟಲ್ ಲೋಡ್ ಇವರಂದ ಕ್ಯಾರಿ ಮಾಡ್ತಾರೆ. ಓಕೆ, ನೋ ಸಿ ಸೇಮ್ ಥಿಂಗ್ ಅಗೇನ್, ಇಲ್ಲಿ ವಾಪಸ್ ಅದರಲ್ಲಿ ಈಗ ಒಂದು ರೆಫರೆನ್ಸ್ ಮಾಡಿ, RA ಸಿಕ್ಕಿತ್ತು RD ಸಿಕ್ಕಿದೆ, ಒಂದು ರೆಫರೆನ್ಸ್ ಮಾಡಿ, ಇದು ರೆಫರೆನ್ಸ್ 0 0 ರೆಫರೆನ್ಸ್ 0 0 ರೆಫರೆನ್ಸ್ ಆದ್ಮೇಲೆ ಇದು ಸಿಕ್ಕಿದೆ ನಮ್ಗೆ, ಇದಿದೆ ಇಲ್ಲಿ. therefore ಇಲ್ಲಿ 0 ಇಂದ
6 ಕಿಲೋಮೀಟರ್ ಅಪ್ವರ್ಡ್. ಲೆಟ್ ಅಸ್ ಗೋ ಅಪ್ ಬೈ 6 ಕಿಲೋಮೀಟರ್. ಇದು ಮತ್ತೆ ಇಲ್ಲಿಂದ ಇಲ್ಲಿಗೆ ನೀವು ಯಾವ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಮಗೆ ಸೇಮ್ 6 ಕಿಲೋಮೀಟರ್ ಬರ್ತದೆ. ರೈಟ್ ಸೈಡ್ ಕನ್ಸಿಡರ್ ಮಾಡಿ 6 ಕಿಲೋಮೀಟರ್ ಬರುತ್ತೆ, ಲೆಫ್ಟ್ ಸೈಡ್ ಕನ್ಸಿಡರ್ ಮಾಡಿ 6 ಕಿಲೋಮೀಟರ್ ಬರ್ತದೆ. ಅದರಿಂದ ಕಂಟಿನ್ಯೂ ದಿಸ್ ಕಾನ್ಸ್ಟೆಂಟ್. ಶೇರ್ ಫೋರ್ಸ್ ಇಸ್ ಕಾನ್ಸ್ಟೆಂಟ್ ಬಿಟ್ವೀನ್ ಎ ಅಂಡ್ ಬಿ. ಕಂಟಿನ್ಯೂ ದಿಸ್ at this point. ಈ ಪಾಯಿಂಟ್ ಅಲ್ಲಿ 4 ಕಿಲೋಮೀಟರ್ ಆಕ್ಟಿಂಗ್ ಡೌನ್. ನಾವು ಲೆಟ್ ಅಸ್ ಕಮ್ ಡೌನ್ ಬೈ 4 ಕಿಲೋಮೀಟರ್. ಈಗ ಇಲ್ಲಿ ಉಳಿದದ್ದು 2 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ 2 ಮಲ್ಟಿಪ್ಲೈಡ್ ಬೈ 2 4 ಕಿಲೋಮೀಟರ್ ಡೌನ್ ಮಾಡಿ. therefore come down ಮಾಡಿ. ಅದನ್ನ ಇಲ್ಲಿಂದ ಇಲ್ಲಿಗೆ 2 ಮೇಲ್ಗಡೆ ಇದೀವಿ. ಈಗ ಇಲ್ಲಿಂದ ಇಲ್ಲಿಗೆ 2 ಕೆಳಗಡೆ ಬಂದಿದ್ದೀವಿ. therefore ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಆಕ್ಟಿಂಗ್ ಡೌನ್. ಇದನ್ನ ಈ ಪಾಯಿಂಟ್ ಗೆ ಬಂದ ಕೂಡಲೇ ಇಲ್ಲಿ 4 ಕಿಲೋಮೀಟರ್ ಆಕ್ಟಿಂಗ್ ಡೌನ್. therefore come down by 4 ಕಿಲೋಮೀಟರ್. 2 ಮೊದಲೇ ಇದೀವಿ, 4 ಕೆಳಗಡೆ ಬಂದಿದ್ದೀವಿ. ಒಟ್ಟಿಗೆ ಆಗುವಾಗ ಎಷ್ಟಾಯ್ತು? ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್. ಇನ್ ದ ಸಿಮಿಲರ್ ಮ್ಯಾನರ್ ಸಿ ಇಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕ್ಯಾಲ್ಕುಲೇಟ್ ಮಾಡುವ. ಬಲಗಡೆ ಕನ್ಸಿಡರ್ ಮಾಡ್ತೀರಾ 6 ಕಿಲೋಮೀಟರ್ ಬರ್ತದೆ, ಎಡಗಡೆ ಕನ್ಸಿಡರ್ ಮಾಡ್ತೀರಾ 6 ಕಿಲೋಮೀಟರ್ ಬರುತ್ತೆ. ಮತ್ತೆ ಇಲ್ಲಿ ಬಂದು then go upward, draw this line up to 0. Is it not? Now this completes the shear force diagram. Is it not? This completes the shear force diagram. See, ಎಡಗಡೆ ಕನ್ಸಿಡರ್ ಮಾಡಿದ್ರೆ ಲೆಫ್ಟ್ ಅಪ್ ಪಾಸಿಟಿವ್, ಬಲಗಡೆ ಇಲ್ಲಿ ಬಂದ್ರೆ ಇಟ್ ಈಸ್ ರೈಟ್ ಅಪ್ ನೆಗೆಟಿವ್. Is it not? ವೈಸ್ ವರ್ಸ. ಇಷ್ಟು ಕೆಲಸ ಮೊದಲನೇ ಕೆಲಸ ಆಯ್ತು. ಇನ್ನು ಎರಡನೇ ಕೆಲಸ ಏನಂತ ಹೇಳಿದ್ರೆ ಬೆಂಡಿಂಗ್ ಮೊಮೆಂಟ್ ಪ್ಲಾಟಿಂಗ್ ಮಾಡೋದು. ಬೆಂಡಿಂಗ್ ಮೊಮೆಂಟ್ ಪ್ಲಾಟಿಂಗ್ ಮಾಡ್ಲಿಕ್ಕೆ ಬೆಂಡಿಂಗ್ ಮೊಮೆಂಟ್ ಪ್ಲಾಟ್ ಮಾಡ್ಲಿಕ್ಕೆ ಬೆಂಡಿಂಗ್ ಮೊಮೆಂಟ್ ಅನ್ನ ಈಗ ಇಲ್ಲಿ 0 ಬೆಂಡಿಂಗ್ ಮೊಮೆಂಟ್, ಇಲ್ಲಿ 0 ಬೆಂಡಿಂಗ್ ಮೊಮೆಂಟ್. ಯಾಕಂದ್ರೆ ಸಿಂಪಲ್ ಸಪೋರ್ಟ್ ಇದು. ಇದು ನಾಟ್ ಅಂಡ್ ಯು ನೋ ವೆನ್ ಯು ಲುಕ್ ಅಟ್ ದ ಡಯಾಗ್ರಾಮ್, ಈ ಡಯಾಗ್ರಾಮ್ ನೋಡಿದ ಮೇಲೆ ಈ ಡಯಾಗ್ರಾಮ್ ಇಂದ ಗೊತ್ತಾಗ್ತದೆ ನಮಗೆ ಬೆಂಡಿಂಗ್ ಮೊಮೆಂಟ್ ಶಿಯರ್ ಫೋರ್ಸ್ ಇಲ್ಲಿ 0 ಅಂತ. ಶಿಯರ್ ಫೋರ್ಸ್ ಇಲ್ಲಿ 0 ಆದ ಕೂಡಲೇ ಬೆಂಡಿಂಗ್ ಮೊಮೆಂಟ್ ಅದ್ರ ಕೆಳಗಡೆ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಇದು ನಾಟ್. therefore ಫಸ್ಟ್ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಿ ಇದು 0 ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಎಲ್ಲಿ 0 ಆಗಿದೆ ಅಂದ್ರೆ ಇಲ್ಲಿಂದ ಎಷ್ಟು ದೂರದಲ್ಲಿ ಅಂತ. ಇದು ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಅಂತ. ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ 0. therefore ನೋಡಿ ಇಲ್ಲಿ therefore ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡುವ. ಇಲ್ಲಿಂದ ಇದು ಬಲಗಡೆ ಕನ್ಸಿಡರ್ ಮಾಡಿ ಅಥವಾ ಎಡಗಡೆ ಕನ್ಸಿಡರ್ ಮಾಡಿ ಶಿಯರ್ ಫೋರ್ಸ್ ಸಿಗುತ್ತೆ ನಮಗೆ. ಶಿಯರ್ ಫೋರ್ಸ್ ಅದನ್ನ 0 ಗೆ ಈಕ್ವಲ್ ಮಾಡಿ then x is equal to 1 meter. Strictly speaking ಈ ಡಯಾಗ್ರಾಮ್ ನೋಡಿದ ಕೂಡಲೇ ಗೊತ್ತಾಗಬೇಕು ನಮಗೆ ಇದು ಸೆಂಟರ್ ಅಲ್ಲೇ ಇದೆ ಅಂತ. ಯಾಕಂದ್ರೆ ಸಿಮೆಟ್ರಿಕಲಿ ಲೋಡ್ ಇದೆ. ಸಿಮೆಟ್ರಿಕಲಿ ಲೋಡ್ ಆದ್ರೆ ಸೆಂಟರ್ ಆಗಬೇಕು. ಸೆಂಟರ್ ಆದ್ರೆ ಇಲ್ಲಿಂದ ಇಲ್ಲಿ 1 ಮೀಟರ್ ಆಗಬೇಕು, ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಆಗಬೇಕು. ಆದ್ರಿಂದ ಇಲ್ಲಿ 0 ಇದು ಶಿಯರ್ ಫೋರ್ಸ್ ಸೈನ್ ಚೇಂಜ್ ಆಗಿದೆ. ಇಲ್ಲಿಂದ ಇಲ್ಲಿ ಚೇಂಜ್ ಆಗಿದೆ. ಈ ಪಾಯಿಂಟ್ ಅಲ್ಲಿ 0 ಇಲ್ಲಿ ಚೇಂಜ್ ಆಗ್ತಾ ಇದೆ ಈ ಪಾಯಿಂಟ್ ಅಲ್ಲಿ. ಅದರಿಂದ below this bending moment will be maximum. Therefore, to calculate the bending moment, next, see, now to calculate the bending moment, ಇಲ್ಲಿ 0, ಇಲ್ಲಿ C ಅಲ್ಲಿ bending moment at C. ಇದು C ಅಲ್ಲಿ, it is bending moment at C ಅಲ್ಲಿ 6 ಗುಣಿಸು 2, 6 into 2 is equal to 12 kilonewton meter. 12 kilonewton meter. ನೀವು ಈ ಕಡೆ ಕನ್ಸಿಡರ್ ಮಾಡಿದ್ರೆ 6 into 4 ಮೈನಸ್ 4 into 2 ಮೈನಸ್ 2 into 2 1 ಮೀಟರ್. therefore we will get the same answer. ನೀವು ಬೆಂಡಿಂಗ್ ಮೊಮೆಂಟ್ ಅನ್ನ ಈ ಪಾಯಿಂಟ್ ಅಲ್ಲಿ ಬಲಗಡೆ ಕನ್ಸಿಡರ್ ಮಾಡ್ತೀರಾ, you will get the same answer. ಎಡಗಡೆ ಕನ್ಸಿಡರ್ ಮಾಡ್ತೀರಾ, get the same answer. Isn't it? So therefore that is so this is the bending moment, calculation of bending moment. After calculating this, now plot this reference ತಗೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ 12 ಕಿಲೋಮೀಟರ್ ಇದೆ. ಇದನ್ನ ಪ್ಲಾಟ್ ಮಾಡಿದೆವು. ಇನ್ನೊಂದು ಸ್ಲೈಡ್ ಹೋಗಿ ಹಿಂದೆ ಇಲ್ಲಿ 13 ಕಿಲೋಮೀಟರ್ ಬರುತ್ತೆ. ಮೋಸ್ಟ್ಲಿ ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಅದು MB ಸೆಂಟ್ರಲ್ ಮತ್ತೆ XX ಅಲ್ಲಿ ಅದೊಂದು ಲೈನ್ ಮಿಸ್ ಆಗ್ಬಿಟ್ಟಿದೆ. ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ 13 ಕಿಲೋಮೀಟರ್. ಮತ್ತೆ ಈ ಒಂದು ಇದು ಪಾಯಿಂಟ್ 12 ಕಿಲೋಮೀಟರ್ ಮೀಟರ್,
ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿ 13 ಕಿಲೋಮೀಟರ್ ಮೀಟರ್ ಮಾರ್ಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿ 12 ಕಿಲೋಮೀಟರ್ ಮಾರ್ಕ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಲೀನಿಯರ್ ವೇರಿಯೇಷನ್, ಇಲ್ಲಿಂದ ಇಲ್ಲಿಗೆ ಪ್ಯಾರಬೋಲಿಕ್ ವೇರಿಯೇಷನ್, ಇಲ್ಲಿಂದ ಇಲ್ಲಿಗೆ ಲೀನಿಯರ್ ವೇರಿಯೇಷನ್. ಬಿಕಾಸ್ ಪ್ಯಾರಬೋಲಿಕ್, ಇದು ಪ್ಯಾರಬೋಲಿಕ್ ಯಾಕೆ ಅಂತ ಹೇಳಿದ್ರೆ ಯೂಡಿಎಂ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನು, ಇಲ್ಲಿಂದ ಇಲ್ಲಿಗೆ ಪ್ಯಾರಬೋಲಿಕ್, ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್. therefore ಈ ರೆಫರೆನ್ಸ್ ಅನ್ನು ದಿಸ್ ಕಂಪ್ಲೀಟ್ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಈ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಕಂಪ್ಲೀಟ್ ಆದ್ಮೇಲೆ ನೋಡಿ, ಈ ಲೋಡಿಂಗ್ ಸಿಸ್ಟಮ್ಗೆ ಡಿಫ್ಲೆಕ್ಷನ್ ಹೀಗೆ ಆಗ್ಬೇಕು. ಈ ತರ ಡಿಫ್ಲೆಕ್ಷನ್ ಆದ ಕೂಡಲೇ ನಾವು ಅದನ್ನ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ಅಂತ ಕರಿತೀವಿ. ಆಗಿಂಗ್ ಬೆಂಡಿಂಗ್ ಮೂಮೆಂಟ್. ನಾವು ಆಗಿಂಗ್ ಬೆಂಡಿಂಗ್ ಮೂಮೆಂಟ್ ಏನು ಕನ್ಸಿಡರ್ ಮಾಡಿದೀವಿ? ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್. It is a positive bending moment diagram. Okay. Okay. Now, thank you very much for all the participants. ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ಓವರ್ ಹ್ಯಾಂಗಿಂಗ್ ಬೀಮ್ಸ್ ಬೆಂಡಿಂಗ್ ಮೊಮೆಂಟ್ ಮತ್ತು ಶಿಯರ್ ಫ್ಲೋ ಡಯಾಗ್ರಾಮ್ ನಾಡಿದ್ದು ಬುಧವಾರ ದಿವಸ ಅಗೇನ್ ವಿ ಆರ್ ಮೀಟಿಂಗ್ ಹಿಯರ್. Thank you very much for all the participants and all my colleagues. Thank you so much. Thank you a lot.